ನಮ್ಮರಕ್ಕಿನ ಮುಂಚೆ ನೀರ್ ಹಾಕಿದ್ರೆ ಗಿಡ ಬೇಡ ಅಂತ ಅಲ್ಲ. ಈಗ ನೀರ್ ಹಾಕಿ ಗಿಡ ಬೆಳೆಸ್ಬಿಡ್ತಿ, ಆಮೇಲೆ ಅದ್ರ ಹಣ್ಣು ಬಿಟ್ರೆ ನೀನ್ ಒಬ್ಬಕ್ಕೆ ತಿಂತ ಬರೀ ಹಣ್ಣು ಕೊಡ್ತಿ. ಹಾ, ನನಗೊಂದು ನಿನಗೊಂದು ಎಷ್ಟು ಬಿಟ್ರೆ ಇಬ್ರು ಸಮ ಸಮ. ಹಾ, ನಡಿ ಹಾಕ ನೋಡಿ. ನಾವು ಗಿಡನ ಬೆಳೆಸ್ತೀವಲ್ಲ, ನಮ್ ಶಾಲೆಗೆ ಏನ್ ಹೇಳಿ ಗಿಡನ ಬೇಷ್ ಬೆಳೆಸ್ಬೇಕು, ಗಿಡ ಬೆಳೆಸಿದ್ರೆ ಒಳ್ಳೆ ಗಾಳಿ ಸಿಕ್ತೈತೆ ಅಂತ ಹೇಳ. ಅದು ಒಂದು ಗಿಡ ಏನು 4 ಮಂದಿಗೆ ಉಸಿರಾಡಕ್ ಕೊಡ್ತೈತಂತೆ ಗಾಳಿ. 4 ಮಂದಿ ಮಾತ್ರ ಅಲ್ಲ, ಬಹಳ ಜನ ಗಾಳಿ ಕೊಡ್ತೈತಿ, ಮತ್ತೆ ಹಣ್ಣು ಕೊಡ್ತೈತಿ, ಎಲ್ಲ ಕೊಡ್ತೈತಿ. ಗೊತ್ತೇನು? ಅದೇ ಮನುಷ್ಯ ಏನು ಕೊಡಂಗಿಲ್ಲ, ಗಿಡ ಎಲ್ಲ ಕೊಡ್ತೈತಿ. ರೊಟ್ಟಿ ಸುಡೋದಾಗೋದಿಲ್ಲ, ಅಲ್ಲಿ ಕದಿದಿಂದ ಕೊಡ್ಲಿ ಇಟ್ಟಿನ ತಗೊಂಬ. ಅಲ್ಲಿ ದಣಿಯರು ಮರ ಕೆಳ ಕೇಳಾರ ಬೆಳಕಾದ್ರೆ ಸಾಕು, ರೊಟ್ಟಿ ತಟ್ಟೋದಾಗಲ್ರಿ. ಹೊತ್ತು ಮುಳುಗತಾನೆ ಇವ್ರದು. ಅಪ್ಪ ಅಪ್ಪ, ನಾವು ಗಿಡ ಹಚ್ಚಿ ಗಿಡ ಪಡ ಕಡೆಕ್ ಹೋಗ್ಬಾರ್ದು ನೋಡಿ. ನೀನು ದರ್ಶನ್ ಮಗನ ಅದು ಮರೆ ಕಡೆಕ್ ಹೋಗೋದು, ನಿನ್ ಸಣ್ಣ ಗಿಡ ನೆಲ ಕಡಿಯೋದು. ಅಲ್ಲಿ ನೀನು ಸಣ್ಣ ಕಡೆಕ್ ಆಗಲ್ಲ ನಿನ್ ಕೈಲಿ. ಯಾವ್ದು ಮೇಡಮ್ ಅವ್ರ ಏನೋ ಹೇಳ್ತಾರ, ನಿಂದೊಂದು ಅಲ್ಲ ಬುದ್ಧಿ ಹೆಂಗ್ ಮಾಡ್ಲಿ ಮತ್ತೆ ಅಂದಂಗ ಅವ್ನು ನಿನ್ ಮಗ ಕಳಿಸ್ಬಿಡು. ಆಮೇಲೆ ಅವನ ಮನೆಗೆ ಇಟ್ಕೊಂಡು ಹೋಗೋಣ. ಬೇದರ್ ಕೆಲ್ಸಕ್ಕೆ ಕಳ್ಸ. ಬೇದರ್ ಕೆಲ್ಸಕ್ಕ ಆತ್ ಬಿಡು ಮರೆ. ಅದೊಂದು ಗಿಡ ಹಚ್ಚಂಬ ನಾವು. ಬುದ್ಧಿನೇ ಇಲ್ಲ ನೋಡು, ಗಿಡ ಹಾಕಕ್ಕೆ ಚಂದ ಗುಬ್ಬಿ ಚಿಟ್ಟೆ ಎಲ್ಲ. ಅಯ್ಯೋ ಅಯ್ಯೋ ಪಾಪಿಗಳ, ಅಲ್ಲ ಸಾರು ನಿನ್ನೆ ಗಿಡ ಹಾಕಿ ನೀರ್ ಹಾಕಿ ಅಂತ ಹೇಳಿದ್ರು. ಇವ್ರು ನಿನ್ನೆ ಏನ್ ಮಾಡಿದ್ರು ಗೊತ್ತಾ? ಮತ್ತೆ ಮಧ್ಯಾಹ್ನ ಊಟ ಕೊಡ್ತಾರಲ್ಲ, ಬೇಸಿ ತಿಂದು ಬಾಳೆ ತಿಂದು ಅದು ನೀರೆಲ್ಲ ಅಲ್ಲಿ ಇರೋದಿಲ್ಲ, ತಟ್ಟಿ ಮುಖ ಕೈ ಕಾಲು ತೊಳೆದು ನೀರೆಲ್ಲ ಖಾಲಿ ಮಾಡಿ ಗಿಡಗಳಿಗೆ ನೀರೇ ಇಲ್ಲ. ನಾವೆಲ್ಲ ಖಾಲಿ ಮಾಡ್ದು ಇಲ್ಲಿ ಕುಂತಾನಲ್ಲ ಈ ತರ. ಹೌದು, ನಿನಗೆ ನಿನ್ನೆ ಕೈ ತೊಳ್ಕಂತ ಹೇಳಿದ್ರೆ ನೆನ್ನೆ ಅಪ್ಪನ ಆಗ್ಲಾರ್ದ ಗಂಗ ಹೋಗಿಲ್ಲ, ನೀರೆಲ್ಲ ಖಾಲಿ ಆಗ್ಯಾವ. ಗೊತ್ತಿಲ್ಲ, ಇವತ್ತು ಗಿಡಕ್ಕೆ ನೀರಿಲ್ಲ. ನೋಡಪ್ಪ, ಇನ್ಮೇಲೆ ಈ ತರ ಕೆಲಸ ಮಾಡೋದ್ ಬೇಡ. ಇನ್ಮೇಲೆ ಈ ತರ ಮಾಡೋದ್ ಬೇಡ. ನಾವು ತಟ್ಟೆ ತೊಳಿತೀವಲ್ಲ, ಆ ನೀರು ಒಂದು ಪಾತಿ ಮಾಡಿ ಎಲ್ಲ ಗಿಡಗಳಿಗೆ ಬಿಡೋಣ. ಅವ ಗಿಡ ಮರಗಳು ಚೆನ್ನಾಗಿ ಬೆಳೆದು ಒಳ್ಳೆ ಗಾಳಿ ಬೆಳಕು ಹೂವು ಹಣ್ಣು ಕೊಡ್ತವೆ. ಓಕೆನಾ? ಈಟಷ್ಟ ಅಲ್ಲ, ನೀವ್ ಯಾರು ಕೂಡ ಸುಮ್ನೆ ನೀರ್ ವೇಸ್ಟ್ ಮಾಡ್ಬಾರ್ದು. ಆತಾ? ಅವಾಗಿಂದ ಕರೆಯಕತ್ತೀನಿ. ಏನಿದು ಏನ್ ಮೀಟಿಂಗ್ ಮಾಡ್ತೀನಿ? ಅಲ್ಲವಾ ದೊಡ್ಡ ಮನುಷ್ಯಳ, ನಿನಗೆ ಹೆಂಗ್ಸಾಗಿದ್ದಿ ಬದುಕು ಬಾಳವ ಅನ್ನೋದು ಏನು ಅಲ್ಲ. ಗಂಡಸರು ಕೊಟ್ಟ ಏನ್ ನಿನ್ ಮಾತು? ಅಲ್ಲಿ ಮುಸುರ್ತಿಕ ಕೇಳಿಸ್ಕೊಂಡಿರಿ, ಹೋಗ್ ಬಾ ಮಾತು. ಸಾಲಿ ಕಳಿ ಸಾಲಿ. ಹೆಣ್ಮಕ್ಳು ಏಟ್ ಓದಿದ್ರು ಮುಸುರ್ತಿಕ ತಪ್ಪದೇನ? ಯಾವ ಸಾಲಿ ಕಲಿಯಂಗಲ್ಲ, ಬದ್ಲು ಮುಸುರ್ತಿಕಕ್ ಹೋಗ್ ಬಾ. ಅಲ್ಲ ನೀ ಉಣ್ಣಕ್ಕಿದ್ರ ಅಲ್ಲ, ಅಕ್ಕಿಗಿದ್ರು ಬ್ಯಾಳಗಿದ್ರು ಬೆಳಕಲ್ಲ. ಬಾ ಮೊದ್ಲು ಸಾಲಿಗೆ ಹೋಗು, ಇದಕ್ಕ ಮುಸುರ್ತಿಕಕ್ ಹೋಗ್ ಬಾ. ಬಿಟ್ಟು ಬಿಡ್ತೋಡ ಮತ್ತೆ ಬಾ ಅಂತ ಕರ್ದ್ರ ನಿನ್ಗೇನ್ ಹೇಳಿದ್? ಅಲ್ಲ ನಿಮ್ಮಪ್ಪ ಕೊಡ್ಲಿಕ್ಕೆ ಕಟ್ ಕಳ್ಸಿನಿ, ಅದಕ್ಕ ಬುದ್ಧಿ ಕೊಡ್ಬೇಕು. ಆ ಬೇಂದ್ರ ಕೆಲ್ಸಕ್ಕೆ ಕೇಳ್ಸ್ಕೊಂಡಂತೆ ಹೋಗ್ಬೇಕು. ಬಾ ಮೊದ್ಲು. ಅಲ್ಲ ಬೇ ಆತ ಈತ ಅದನ್ನಲ್ಲ ಸಾಮೇಣ ಆತ ಫ್ಯಾಕ್ಟ್ರಿ ಕೇಳ್ಸಿನಂತೆ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟ. ಯಾವ ಫ್ಯಾಕ್ಟ್ರಿಗೆ ಹೋಗ್ತಿಲ್ಲ? ನಿಮ್ಮಪ್ಪ ಹೇಳ್ಸ್ಕೊಂಬಂದಂತೆ ಕಟ್ಟಕ್ ಕಾಯಕ. ಬೇಂದ್ರ ಕೆಲ್ಸಕ್ಕೆ ಹೋಗು. ಸುಮ್ಮನೆ ಫ್ಯಾಕ್ಟ್ರಿ ಕೂಲಿ ಜಾಸ್ತಿ. ಅಲ್ಲಪ್ಪ, ಇವರೆಲ್ಲ ಸ್ಕೂಲ್ಗೆ ಹೋಗ್ತಾ ಇಲ್ಲ, ನಾನ್ ಮಾತ್ರ ಚೆನ್ನಾಗಿ ಸ್ಕೂಲ್ ಓದಿ ಒಳ್ಳೆ ದೊಡ್ಡ ಮನುಷ್ಯ ಆಗ್ತೀನಿ. ಎಲ್ಲರೂ ಹಾಳಾಗೋಗ್ಲಿ ಇವರು. ದಿನಾ ಮುಸುರು ತಿಕ್ಕ ಅಂತ ಕಳಿಸ್ತಾಳ. ನನಗಂತೂ ಮುಸುರು ತಿಕ್ಕಿ ಸಾಕಾಗ್ಬಿಟ್ಟಿದ್ದೆ. ಅಲ್ಲ, ಈ ದೊಡ್ಡ ಮನೆ ಐತಿ, ಈ ದೊಡ್ಡ ಮನೆಗೆ ಯಾರಿಲ್ಲ ಮುಸುರು ತಿಕ್ಕಕ, ನನ್ನನ್ನ ಕಳಿಸ್ತಾಳ. ಯಾರು ಬರಿದ ಕಥೆಯೋ ಮುಸುರಿ ತಿಕ್ಕುವ ಗತಿಯೋ. ಹಂಗೆಲ್ಲ ಮುಟ್ಕೊಳ್ಳೋಣ ನೀನು. ನಾನ್ ಮುಟ್ಟಿದ್ರೆ ಏನಾಯ್ತು? ನಮ್ ಶಾಲೆಗೆ ಹಂಗೆ ಯಾರ್ಬಿಟ್ಟು ಮುಟ್ಟಿಸ್ಕೊಬೇಡ ಅಂತ ಹೇಳ. ನಮ್ಮ ಅಪ್ಪಗೆ ಅಂತಾಳೆ, ಬಂದ್ಬಿಟ್ಟು ಹಂಗೆ ಅವರಪ್ಪ ನಮ್ಮಪ್ಪ ಹೇಳಿದ ಕೆಲಸ ಮಾಡ್ಬೇಕು, ನಾನು ಹೇಳಿದ ಕೆಲಸ ಮಾಡ್ಲಿಲ್ಲ, ಏನಿಲ್ಲ, ಹೊಂಟೋಗ್ಬಿಟ್ಲು. ಆಮೇಲೆ ನೋಡ್ಕೊತ ನೋಡಿ.
ಕಂಡಂಗ ಆಗ್ತದೆ, ಉಸಿರಾಡಕ್ಕೆ ಆಗೋತು. ಅಲ್ಲ ರಮಣ, ಮೊದ್ಲ ನಮ್ಮೂರಾಗ ಉಸಿರಾಡ ಗಾಳಿ ಇಲ್ದಂಗ ಆಗೈತಿ, ಹೌದಾ? ಎಲ್ಲಿ ನೋಡಿದ್ರೆ ಅಲ್ಲಿ ಏನೇನೋ ಡೆವಲಪ್ಮೆಂಟ್ ಅಂತೇಳಿ ಏನೇನೋ ಮಾಡಿ ಹಾಳಮೂಳ ಮಾಡತ್ತಾರ. ನಿಮ್ ಯಜಮಾನಿಗೂ ಬುದ್ಧಿ ಇಲ್ಲ. ಇರೋ ಮರ ಸ್ವಲ್ಪ ಮರ ಅವ್ರನ್ನ ಕರೆದು ನೋಡಿ, ನಿನಗೆ ಉಸಿರಾಡಕ್ ಆಗೋದು. ಏನ್ ಮಾಡ್ತೀವಿ ಅಣ್ಣ, ಕೂಲಿ ಸಿಗ್ತಕ್ಕಂತ ಯಾವ್ದು ಆದಿಗೆ ಬೀದಿಗೆ ಅಂತದೊಂದು 200 ರೂಪಾಯಿ ಕೂಲಿಗೆ ಅಂತ ಬಂದ್ಬಿಡ್ತೀವಿ. ಏನ್ ಮಾಡ್ತೀವಿ ಹೇಳ? ಅಲ್ಲೋ, ಏನ್ ಮಾಡ್ತೀವಿ ಅಂತೇಳಿ ನಾವು ಬದುಕಿರೋದು ಈ ಪ್ರಕೃತಿಗೆ, ಹೌದಾ? ಪ್ರಕೃತಿಯಿಂದ ನಾವು ಬದುಕಕ್ಕಾಗುತ್ತಾ? ಈ ಪ್ರಕೃತಿನ ನಾವು ನಾಶ ಮಾಡಿದ್ರೆ ನೋಡ್ತಮ್ಮ, ಮೊದ್ಲು ಪ್ರಕೃತಿನೇ ಶಿಕ್ಷೆ ಕೊಡುತ್ತೆ ನಮಗ. ನೋಡಿ, ಉಸಿರಾಡಕ್ಕಾಗ್ಲಾರ್ದೆ ತಲೆ ಸುತ್ತು ಬಂದ್ ಬಿದ್ದ. ಗಾಳಿ ಇದ್ರೆ ನಾವು ಉಸಿರಾಡೋದು, ಏನಿದ್ರೆ ಉಸಿರಾಡ್ತೀವಿ ನಾವು? ಗಾಳಿ ಇದ್ರು ರಮಣ ಉಸಿರಾಡೋದು ನಾವು. ರಮಣ ಬರೀ ಇಷ್ಟೇ ಅಲ್ಲ, ನೀವ್ ಇಂಥವೆಲ್ಲ ಮಾಡ್ಕೊಂಡೆ ನಮ್ಮನ್ನ ಯಾರು ಏನ್ ಕೇಳ್ತಾರಂದ್ರ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದಿದೆ. ಅಂದ್ರೆ ಈ ಪರಿಸರನ ಸಂರಕ್ಷಣೆ ಮಾಡಕ್ಕಂತ ಕಾಯ್ದೆಗಳಿದಾವೆ, ಕಾನೂನುಗಳಿದಾವೆ. ಹೌದಪ್ಪ, ನಿಮ್ಮಂತ ಮಹಾನ್ದವ್ರು ಇರ್ತೀರಲ್ಲ, ಅದಕ್ಕೋಸ್ಕರ ಕಾನೂನು ಬಹಳ ಸ್ಟ್ರಿಕ್ಟ್ ಆಗಿದೆ. ಸೊ ಈ ಕಾನೂನು ಪ್ರಕಾರ ಏನ್ ಮಾಡ್ಬೋದು ನಾವು? ಈ ರೀತಿ ಪರಿಸರ ಹಾಳು ಮಾಡೋರ್ಗೆ, ಅರಣ್ಯ ಹಾಳು ಮಾಡೋರ್ಗೆ, ಮರಗಳನ್ನ ಕಡಿಯೋರ್ಗೆ ಏನ್ ಮಾಡ್ತೀವಿ ನಾವು? ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ, ಜೈಲ್ವಾಸ ಆಗ್ತಾರೆ, ಲಕ್ಷಾಂತರ ಗಟ್ಟಲೆ ದಂಡ ಆಗ್ತಾರೆ. ನೋಡಿ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಕೃತಿ ನಮಗೆ ಶಿಕ್ಷೆ ಕೊಡುತ್ತೆ. ಉಸಿರಾಡಕ್ಕಾಗಲ್ಲ ನಾವು ಸಾಯ್ತೀವಿ. ಇದು ಬೇಕಾರಾಮ ನಮಗೆ? ಹೌದು, ಬೇಡಣ್ಣ. ಒಂದ್ ಅರ್ಧ ಗಂಟೆಕ್ಕಿಂತ ಮುಂಚೆಲೆ ನನಗೆ ಉಸಿರಾಡಕ್ಕೆ ಆಗ್ಬಿಡ್ತಾನ, ಉಸಿರು ಗಟ್ಟಿದಂಗ ಆಗ್ಬಿಡ್ತು ಒಂದ್ ಸ್ವಲ್ಪ ಹೊತ್ತು ಮುಂಚೆನೆ. ಅದಕ್ಕೆ ರಾಮಣ್ಣ ಹೇಳೋದು, ಒಂದು ಬೆಳೆದಿರ್ತಕ್ಕಂಥ ಮರನ ನಾವ್ ಏನ್ ಮಾಡ್ಬೋದು? ಕಡಿದು ಬಿಡ್ಬೋದು. ಆದ್ರೆ ಅದು ಬೆಳೆದು ಹುಟ್ಟಿ ಬೆಳೆಯಕ್ಕೆ ಎಷ್ಟೊತ್ತು ಬೇಕು? ಅದಕ್ಕೆ 3 ವರ್ಷ ಬೇಕು. ಕಡಿಯಕ್ಕೆ ನಿಮಿಷ ಆಗತ್ತೆ, ಬೆಳೆಯಕ್ಕೆ ವರ್ಷ ಆಗತ್ತೆ, ಹೌದಾ? ಹಂಗಾಗ್ಬಿಟ್ಟು ನಾವೆಲ್ಲ ಏನ್ ಮಾಡ್ಬಾರ್ದು? ಏನ್ ಕಡಿಬಾರ್ದು? ಹೌದು, ಮರಗಳನ್ನ ಕಡಿಬಾರ್ದು. ಮರಗಳನ್ನ ಕಡಿಬಾರ್ದು, ಪರಿಸರನ ಉಳಿಸ್ಬೇಕು ಅಂತ ಹೇಳಿ ಸರ್ಕಾರದವ್ರು ನಮ್ಗೆ ಏನ್ ಮಾಡಿದಾರೆ? ಒಂದು ದಿನಾಚರಣೆ, ನಾವು ಹಬ್ಬ ಆಚರಣೆ ಮಾಡ್ತೀವಲ್ಲ, ಅದೇ ತರ ಪರಿಸರನೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಪರಿಸರ ದಿನಾಚರಣೆ ಮಾಡ್ತೀವಿ. ಯಾವತ್ ಮಾಡ್ತೀವಿ? ಯಾವತ್ ಮಾಡ್ತೀವಪ್ಪ? ಯಾಕೆ ಮಾಡ್ತೀವಿ ರಬ? ಪರಿಸರ ಉಳಿಲಿ ಅಂತ ಪರಿಸರ ದಿನಾಚರಣೆ ಯಾವಾಗ ಮಾಡ್ತೀವಿ ನಾವು? ಅಲ್ಲ, ಹೇಳ್ಬಿಟ್ರು ನಮ್ಮ ಹೆಣ್ಮಕ್ಳೆಲ್ಲ ಹೇಳ್ಬಿಟ್ರು, ಜೂನ್ 5ಕ್ಕೆ, ಹೌದಾ? ಜೂನ್ 5ಕ್ಕೆ ನಾವು ನೋಡಿ ರಮಣ ಪರಿಸರ ಉಳಿಸ್ಬೇಕಂತಾನೆ ಸರ್ಕಾರ ಇಷ್ಟೆಲ್ಲ ಮಾಡಿ ಜೂನ್ 5ಕ್ಕೆ ನಾವು ಗಿಡಗಳನ್ನ ಸಸಿಗಳನ್ನ ನೆಟ್ಟು ದೊಡ್ಡ ಮಾಡಿ ಎಲ್ಲದಿಂದ ಆಕ್ಸಿಜನ್ ಸಿಗುತ್ತೆ. ಅವಾಗಲೇ ನಿಮ್ಮ ಮಕ್ಕಳೆಲ್ಲ ಹೇಳ್ತಿದ್ರು, ಕೇಳಿಸ್ಕೊಂಡೆ, ಒಂದೊಂದು ಗಿಡನೂ 4 ಜನಕ್ಕೆ ಆಕ್ಸಿಜನ್ ಕೊಡುತ್ತೆ. ಕೊರೋನಾ ಬಂದ ಟೈಮಲ್ಲಿ ನೋಡಿದ್ರಲ್ಲಪ್ಪ ನೀವು, ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಎಷ್ಟೋ ಜನ ಸತ್ತೋದ್ರು, ಹೌದಾ? ಅಂದ್ರೆ ಆಕ್ಸಿಜನ್ ಎಷ್ಟು ಕಾಸ್ಟ್ಲಿ ಇತ್ತು. ಆ ಆಕ್ಸಿಜನ್ ಫ್ರೀಯಾಗಿ ಯಾರು ಕೊಡ್ತಾರೆ ನಮಗೆ? ಯಾರು ಕೊಡ್ತಾರೆ? ಹಂಗಂದ್ರೆ ನಾವು ಕಡಿಬೋದ ಗಿಡಗಳನ್ನ? ನಮಗೆ ಹಣ್ಣು ಹಂಪಲ ಯಾರು ಕೊಡ್ತಾರೆ? ಕಡಿಬೋದ ನಾವು? ನೋಡ್ರಮ್ಮಣ, ಈ ಚಿಕ್ಕ ಮಕ್ಕಳಿಗಿರೋ ಜ್ಞಾನ ನಿನಗಿಲ್ಲ. ಅದಕ್ಕೆ ಇನ್ ಮುಂದೆ ನೀನು ಈ ಪರಿಸರನ ಹಾನಿ ಮಾಡಬಾರ್ದು, ಮರ ಗಿಡಗಳನ್ನ ಕಡಿಬಾರ್ದು. ಆಯ್ತಣ್ಣ, ಸರಿಯಾದ ಸಮಯಕ್ಕೆ ಬಂದು ಈ ಮರ ಕಡೆ ನಿಲ್ಲಿಸಿ ಇಷ್ಟೆಲ್ಲ ಅದ್ರ ವಿಷಯಗಳನ್ನ ತಿಳಿಸಿದಲ್ಲ. ಇನ್ ಮುಂದೆ ನಾನು ಮರ ಕಡಿಯಲ್ಲ. ಹೆಚ್ಚಾಗಿ ನಮ್ಮ ಊರಿನ ಮುಂದೆ ಮತ್ತೆ ಊರಿಗೊಂದು ವನ, ಮನೆಗೊಂದು ಮರ ಅನ್ನೋ ರೀತಿ ಅಂತೇನೆ ಗಾದಿ ಮಾತಿನಂತೆ. ಹೌದೇನ್ರಪ್ಪ? ಕರೆಕ್ಟ್ ಆಗಿದೆ. ಏನು? ಮನೆಗೊಂದು ಮರ, ಊರಿಗೊಂದು ವನ. ಒಳ್ಳೇದ್ ರಾಮಣ್ಣ. ಅಲ್ಲಣ್ಣ, ನೀವೇನ್ ಹೇಳ್ಬಿಟ್ಟಿರಾ? ಈ ಕರೆಕ್ಟ್ ಆಗಿ ಬುದ್ಧಿ ಬಂದಿದ್ದ, ಇರೋ ಮರ ಎಲ್ಲ ಸ್ಕೂಲಾಗ ಕಡ್ದಾನೆ. ಹಂಗಾಗಿ ನಾನು ಒಂದು ಬುದ್ಧಿ ಕಲ್ತೀನಿ ಗೊತ್ತಣ್ಣ. ಈ ನನ್ನ ಬರ್ಡೇ ಇರ್ತೈತಲ್ಲ, ಯಾರ ಎಲ್ಲೋ ಕೇಕ್ ತಂದು ಅಲ್ಲಿ ಇಲ್ಲಿ ಬಿಸಾಕಿ ಅವ್ರಿಗೆ ಇವ್ರು ಕೊಟ್ಟು ಹಾಳು ಮಾಡ್ತೀನಿ. ಹಂಗಾಗಿ ನೆಕ್ಸ್ಟ್ ನಂದು ಬರ್ಡೇಗೆ ನಾನು ಸ್ಕೂಲಾಗ ಒಂದು ಗಿಡ ತಂದು ನೆಡ್ತೀನಿ. ವೆರಿ ಗುಡ್ ಸೈಫ್. ನೋಡಿ, ನಮ್ಮ ಮಕ್ಕಳಿಗೆಲ್ಲ ಒಂದೊಂದು ಗಿಡ ಕೊಡ್ತೀನಿ. ನೋಡಿ, ಈಗ ಸೈಫ್ ಅವ್ರ ಬರ್ತಡೇ ದಿನ ಒಂದು ಗಿಡ ನೆಡಬೇಕಂತಿದ್ರೆ ಅದೇ ರೀತಿ ಯಾರಿಗೆ ಮಾಡಕ್ ಉತ್ಸಾಹ ಇದೆ ಇಲ್ಲಿ? ವೆರಿ ಗುಡ್, ಬಹಳಷ್ಟು ಜನಕ್ಕೆ ಉತ್ಸಾಹ ಇದೆ. ತುಂಬಾ ಧನ್ಯವಾದಗಳು ಸೈಫ್, ನೀನ್ ಬಂದು ಇವತ್ತು ಹೇಳಿದಕ್ಕೆ ಈ ಮಕ್ಕಳಲ್ಲೂ ಕೂಡ ಒಂದು ಹುರುಪು ಬಂತು. ಒಂದೊಂದು ಗಿಡ ನೆಟ್ಟಿದ್ರೆ ಇದು ಸ್ವರ್ಗನೇ ಆಗುತ್ತಣ್ಣ. ಸ್ಕೂಲು ಬಿಸಿಲಿರಲ್ಲ. ನಿಮ್ಮ ಸೈಫ್ಗೆ ಎಲ್ಲ ಒಂದು ಚಪ್ಪಾಳೆ ಹೇಳಿ, ಇವತ್ತು ಬಂದು ನಿಮಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟ. ರಮಣ, ನಮ್ಮೂರಲ್ಲಿ ಇಂತ ಪ್ರತಿಭೆಗಳಿದ್ದಾವೆ, ದಯವಿಟ್ಟು ಪರಿಸರನ ಉಳಿಸ್ಬೇಕು. ಆಯ್ತಣ್ಣ, ಇನ್ ಮುಂದೆ ನಾನು ಮರ ಕಡಿಯೋದಿಲ್ಲ, ಯಾವ್ದಾದ್ರು ವ್ಯವಸಾಯ ಮಾಡ್ಕೊಂಡು ಬರ್ತೀನಿ. ಆದ್ರೆ ಫಸ್ಟ್ ಅದೆಲ್ಲ ಮರನೆಲ್ಲ ಸೈಡ್ಗೆ ಇರ್ತೇವೆ. ಆಯ್ತಣ್ಣ. ನಮ್ಮಪ್ಪಗೆ ಹೇಳ್ಬೇಕು, ಅವ್ರ ಮನೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳ್ಬೇಕು ಅಂತ ಹೆಂಗ್ ವಯಸ್ಸು ಮಾಡ್ತಾನ? ಹೇಳ್ಬಿಡ್ತೀನಿ. ನಮ್ಮಪ್ಪ ಏನಾದ್ರು ಬೈದು ಬಿಟ್ರೆ ಬೇಡ ಅಲ್ಲ. ಆದ್ರೆ ನಮ್ಮ ಅಪ್ಪಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಏನನ್ನಲ್ಲ ನಮ್ಮಪ್ಪ.
ಏನ್ ಹೇಳಮ್ಮ? ಅಪ್ಪ ನಾನು ಅವ್ರ ಮನೆಗೆ ಮುಸುರು ತಿಕ್ಕಕ್ ಹೋಗಲ್ಲ ಅಪ್ಪ. ಅಣ್ಣ ಅದನ್ನಲ್ಲ, ಆ ಅಣ್ಣ ಹೆಂಗೆಂಗೋ ಮಾಡ್ತಾನಪ್ಪ, ನನ್ಗೆ ಹೋಗಲ್ಲ, ನಾನು ಶಾಲೆಗೆ ಹೋಗ್ನಪ್ಪ. ನೀವು ಹೋಗ್ರಾಯ್ತು. ಒಳ್ಳೆ ಸುದ್ದಿ ಆಯ್ತು ಕೇಳ. ಏನಿದೆ? ನಿಮ್ ತಮ್ಮ ಇದಾನಂದಲ್ಲ, ಅವನ್ನ ಕರೆ ಕಳ್ಸು. ಇವ್ನ ಮನೆ ಮಾಡಿ ಕಳ್ಸಿದ್ರಾಯ್ತು. ಯಾಕೆ ಏನಾಯ್ತಮ್ಮರೆ? ಯಾಕೆ ಹಿಂಗ್ ಸಿಟಿ ಬಂದಿದೆ? ಯವ್ವಾ ನಾನು ಶಾಲೆಗೆ ಹೋಗ್ತಾವ, ಅವ್ರ ಮನೆ ಕೆಲ್ಸಕ್ಕೆ ಹೋಗಲ್ಲ. ಯಾಕವ್ವ? ಹೋಗಲ್ಲವ್ವ, ನನ್ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ, ಶಾಲೆಗೆ ಹೋಗ್ನು. ಅಲ್ಲದೆ ಹೆಣ್ಣು ಮಕ್ಳು ಏಟ್ ಓದಿದ್ರು ಮುಸುರು ತಿಕ್ಕ ತಪ್ತದೇನ? ಯವ್ವ ನನ್ ಫ್ರೆಂಡ್ಸ್ ಎಲ್ಲ ಶಾಲೆಗೆ ಹೋಗ್ತಾರ ಗೊತ್ತೇನು? ಅಲ್ಲ ಸಾಲಿಗೆ ಹೋಗ್ತಾರ ಬಿಡು, ನಾವು ಸಾಲಿಗೆ ಹೋಗೋದ್ ಬೇಡವ. ಏಟ್ ಓದಿದ್ರ ಅಷ್ಟ ನೋಡು. ಮಾತ್ ಕೊಡ್ತೀನಿ ನಮ್ ತಮ್ಮಗ ಮದ್ವೆ ಮಾಡಿಬಿಡನಂತೆ. ಯಪ್ಪ ನೀನ ಹೇಳಪ್ಪ ಅಮ್ಮಗ ನಾನು ಶಾಲೆಗೆ ಹೋಗ್ನಂತ. ಮದಿ ಮಾಡ್ಕೊಂಡು ನಡಿಬೇ ನೀನು. ಯವ್ವ ಯವ್ವ ನೀನ್ ಹೇಳವ, ನೀನ್ ಹೇಳಿದ್ರ ಅಪ್ಪ ಕೇಳ್ತಾನೆ. ಹೇಳವ ನಿಮ್ಮ ಅಪ್ಪ ಹೇಳೋದು ಅರ್ಥ ಆಗದಲ್ಲ ನೀನು. ಯಪ್ಪ ಹೇಳಪ್ಪ ಅಮ್ಮ ನಾನು ಶಾಲೆಗೆ ಹೋಗ್ನು. ಹೇಳ್ದ? ಯಪ್ಪ ಯಪ್ಪ ಯವ್ವ ನಾನು ಶಾಲೆಗೆ ಹೋಗ್ತಿದ್ರೆ ಯಾರು ನನ್ನ ಶಾಲೆಗೆ ಕಳ್ಸಲ್ಲ. ನನ್ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ನನ್ನ ಮದುವೆ ಮಾಡ್ತಾರಂತೆ. ಆಡೋ ಹುಡುಗಿಗೆ ಯಾಕೋ ತಮ್ಮ ಕಾಡ ಹುಡುಗನು, ಗಿಳೆಯ ಜೊತೆ ಸೇರಿದಂತೆ ಗಿಡಗನು, ಗಿಳೆಯ ಜೊತೆ ಸೇರಿದಂತೆ ಗಿಡಗನು. ಆಡ ವಯಸ್ಸಿಲಾಡಿಕೊಂಡು ಇರಬೇಕಾ, ಓದ ವಯಸ್ಸಿಲಾಡಿಕೊಂಡು ಇರಬೇಕಾ, 21ರ ನಂತರ ಮದುವೆ ಮಾಡಬೇಕಾ, 21ರ ನಂತರ ಮದುವೆ ಮಾಡಬೇಕಾ, ಜೋಡಿ ಕಂಡು ಹಾಡಿ ಹಿಕ್ಕಿ ಕುಣಿಯಬೇಕಾ, ಜೋಡಿ ಕಂಡು ಹಾಡಿ ಹಿಕ್ಕಿ ನಲಿಯಬೇಕಾ. ಆಡ ಹುಡುಗಿ ಯಾಕೋ ತಮ್ಮ ಕಾಡು ಹುಡುಗನು, ಗೆಳೆಯ ಜೊತೆ ಸೇರಿದಂತೆ ಗಿಡುಗನು, ಗೆಳೆಯ ಜೊತೆ ಸೇರಿದಂತೆ ಗಿಡುಗನು, ಗೆಳೆಯ ಜೊತೆ ಸೇರಿದಂತೆ ಗಿಡುಗನು. ನನ್ನ ನೆಮ್ಮದಿಗಿಲ್ಲಿ ಏನಪ್ಪ 200 ರೂಪಾಯಿ ಕೂಲಿ ಅವಾಗಲೇ ಬಂದು ಇಲ್ಲ ಕುಂತ್ಬಿಡತಿ. ಆಯ್ ಆಯ್ ಏಯ್ ಸುಮ್ಮನೆ ನೋಡು. ಇವತ್ತು ಅಕ್ಕ 200 ರೂಪಾಯಿ ಕೂಲಿ ಫುಲ್ ರಾಂಗ್. ಅಕ್ಕ ಯಾಕೆ ಒಂದೂರ ಅಪ್ಪ ಅಮ್ಮ ನನ್ನ ಮದುವೆ ಮಾಡ್ತಾರಂತ. ಒಂದು ಬೀಡ ಮನೆ ಬಿಟ್ಟು ಹೋದಂಗ ಮತ್ಲಡಿ ಗಂಡನ ಮನೆ ನಡಿ ಮತ್ಲಡಿ. ಹೌದಲ್ಲ ನಮ್ಮಪ್ಪ ನಡೀತಂದು ದೀಕ್ ತಿಂದು ಕೂತು. ಏನ್ ಮಾಡ್ತಾರ? ನನಗೆ ಮದುವೆ ಆಗೋ ವಯಸ್ಸೇನು? ಈಗ ಕೂಡ ಕಾಮಿಡಿ ಮಾಡ್ತೀಯಲ್ಲ. ವಯಸ್ಸು ಅಲ್ಲ, ಈ ವಯಸ್ಸು ಅನ್ನೋ ಶಬ್ದನ ಎಲ್ಲೋ ಕೇಳಿನಲ್ಲ. ಅವತ್ತು ಸಾಲ ಹೇಳಿದ್ರಲ್ಲ ಸಾರು, ಅಂದ್ರೆ ಹೆಣ್ಮಕ್ಳಿಗೆ ಇಷ್ಟಿರ್ಬೇಕು, ಗಂಡು ಮಕ್ಕಳಿಗೆ ಇಷ್ಟಿರ್ಬೇಕು. ಅಷ್ಟೋ ಇಷ್ಟು ನೆನಪಿಲ್ಲ ತಮ್ಮ. ಎಷ್ಟರ ಇರ್ಲಿ ಇಲ್ಲ, ಅಷ್ಟೋ ಇಷ್ಟು ಎಷ್ಟರ ಇರ್ಲಿ, ಅದ್ರ ಮೇಲಿದ್ರ ಮದುವೆ ಆಗಿಬಿಡು. ನೀನ್ ಏನ್ ಮಾತಾಡ್ತಿದ್ರಿ? ಸ್ವಲ್ಪ ಬುದ್ಧಿ ಐತಿಲ್ಲ. ಯಾವಾಗ ನೋಡಿದ್ರೆ ಹುಡುಗಾಟ ಮಾಡ್ಕೊತಾ ಇರ್ತಾನಿತ್ತ. ಅಷ್ಟೋ ಇಷ್ಟೋ ಮೊದ್ಲು ಕ್ಲಾರಿಟಿ ತಗೋಬೇಕಂದ್ರೆ ನಮ್ಮ ಹೆಸರು ತಕ ಹೋಗ್ಬೇಕು. ಹೌದಿಲ್ಲ? ಅಷ್ಟರ ಇರ್ಲಿ ಎಷ್ಟರ ಇರ್ಲಿ ಮೊದ್ಲು ನಮ್ಮ ಹೆಸರು ತಗೊಂಡು ಸಾರು ಸಾರು ಅಣ್ಣ ಸಾರು ಸಾರು ಬಾರಪ್ಪ. ಸರ್ ನಮಸ್ತೆ ಸರ್. ಏನಂದಪ್ಪ? ಸರ್ ಸಾರ್ ಅಂದ. ಅದಕ್ಕಿಂತ ಮುಂಚೆ ಏನಂದ? ಸರ್ ಏನಂದ್ರಪ್ಪ? ಅಣ್ಣ ಸರ್ ಅಂತ ನೀನ್ ಹೌದಿಲ್ಲ? ನಾನು ಅಲ್ಲ ಸರ್. ಅಲ್ಲ ಸರ್, ನಾನ್ ಸರ್ ಅಂತೀನಿ ಸರ್. ನೀವು ಅಣ್ಣ ಆಗಿದ್ರೆ ನಾನು ಏನ್ ಮಾಡಕತ್ತೀವಿ ನಿಮಗೆ? ಬಡಿಬೇಕಾ? ಬಡಿಬೇಕಾ ಬೇಡ? ನೀವು ಬಡಿಬೇಕಂದ್ರೆ ಬಡಿತಿ, ಬೇಡ ಅಂದ್ರೆ ಬೇಡ. ಏನ್ ಮಾಡ್ಬೇಕು? ಸರ್ ಹಾಕಿ ಬ್ಯಾಡ ಅಂದಳ ಸರ್. ಬೇಡ ಅಂದ್ರೆ ವೆರಿ ಗುಡ್, ಒಳ್ಳೆ ಸ್ಟೂಡೆಂಟ್. ಕ್ಲಾಸ್ ಮಾಡ್ರಿ ಎಲ್ಲರೂ. ಆಯ್ತು ನೋಡು, ಆ ಮಗು ಇರೋದಕ್ಕೋಸ್ಕರ ನೀನು ಹೊಡಿತಿಲ್ಲ, ಬರೀ ಬುದ್ಧಿವಾದ ಹೇಳ್ತಿದ್ದೀವಿ. ಸಮಸ್ಬಿಡ್ರಿ ಸರ್. ಅದು ಶ್ರಮಿಸ್ಬಿಡ್ರಿ ಅನ್ನೋದಕ್ಕೆ ಶ್ರಮಿಸ್ಬಿಡ್ತೀವಿ, ಆಯ್ತಾ? ನೋಡಪ್ಪ, ಅಲ್ಲ ನೀನು ನಿಮ್ಮ ಅಕ್ಕ ಸಾಲಿಗೆ ಬರ್ತಿದ್ದಿಲ್ಲ, ನಾನೇ ನಿಮ್ಮ ಮನೆ ಹತ್ರ ಇವತ್ತು ಸಾಯಂಕಾಲ ಬರೋಣ ಅಂತಿದ್ದೆ. ನೀನೇ ಅನುಸಾರ ಬಂದು ಏನು ಸಮಸ್ಯೆ ನಿಂದು? ಎದಕ್ಕೆ ಬರ್ತಿಲ್ಲ ಸಾಲಿಗೆ? ನಮ್ಮವ್ವ ನನ್ನ ಇದು
ಅಲ್ಲದೆ ನೀನು ಅದೇ ಕರೆಕ್ಟ್. ನಿನಗೆ ಇನ್ನೂ ವಯಸ್ಸು ಅಷ್ಟಾಗಿಲ್ಲಪ್ಪ. ಈ ನೋಡು ನಮ್ದು ಈ ಶಿಕ್ಷಣ ಇದೆಯಲ್ಲಪ್ಪ, ಕಂಪಲ್ಸರಿ ತಗೊಳ್ಬೇಕು 14 ವರ್ಷದವರೆಗೆ. ಇದೆಲ್ಲ ನಾನು ನಿಮಗೆ ಪಾಠ ಮಾಡ್ಬೇಕಾದ್ರೆ ಎಲ್ಲ ತರ ಹೇಳಿವಿ, ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಹೇಳಿವಿ. ನೀವು ಮರ್ತು ನೀವು ಒಬ್ಬನೇ ನಾವು ಹೇಳಿದ ತಕ್ಷಣ ಇಟ್ಗಿಟ್ಕೊಂಡು ಹೊಂಟ್ಬಿಡ್ತೀರಾ ಬೇಜಾರು ಕೆಲಸ. ನಮ್ಮವ್ವ ಸರ್ ಇರೋದು ಆಕಿ ಮಾತು ಕೇಳಕ್ಕಾಗಲ್ಲ ಸರ್. ಏ ತಮ್ಮ, ಹಂಗೆಲ್ಲ ನಿಮ್ಮ ಬಿಡಿಸಿ ಹೇಳ್ಬೇಕು. ಮಕ್ಕಳ ರಕ್ಷಣೆಗೋಸ್ಕರನೇ ಮಕ್ಕಳ ರಕ್ಷಣೆ ಹಕ್ಕಿದೆ, ಮಕ್ಕಳಿಗೋಸ್ಕರ ಬದುಕುವ ಹಕ್ಕಿದೆ, ಮಕ್ಕಳ ವಿಕಾಸ ಹೊಂದಕ್ಕೂ ಹಕ್ಕಿದೆ, ಅವಕಾಶ ಪಡೆಯೋಕ್ಕೂ ಹಕ್ಕಿದೆ, ಮಕ್ಕಳು ಪ್ರತಿಯೊಂದರಲ್ಲೂ ಭಾಗವಹಿಸುವ ಹಕ್ಕಿದೆ. ಈ ಎಲ್ಲ ಹಕ್ಕಿನಿಂದ ತಂದೆ ತಾಯಿ ಆಗ್ಲಿ ಯಾರೇ ಆಗ್ಲಿ ಯಾರು ಹಕ್ಕುಗಳನ್ನ ಕಸ್ಕೊಳಕ್ ಸಾಧ್ಯನೇ ಇಲ್ಲ. ಹಂಗೆ ಈ ಶೈಕ್ಷಣಿಕ ಹಕ್ಕನ್ನು ನಿಮ್ಮಿಂದ ಕಸ್ಕೊಳಕ್ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ ಅವ್ರಿಗೆ ಬುದ್ಧಿವಾದ ನೀಡಿ ಹೋಗಲ್ಲ. ಅದಕ್ಕಿನ ಒಂದು ಇಂಪಾರ್ಟೆಂಟ್ ಏನಂದ್ರ ಲೇ, ಇದು ಕೂಡ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಅಂತ ಹೇಳು. ಸರ್ ಅದ್ರ ಜೊತೆಗೆ ಇದು ಒಂದು ಹೇಳು. ನಮ್ಮ ಅಪ್ಪನ ವಿಚಾರ ಸರ್. ಹಾ. ಹಂಗೋಗಿ ಹಂಗೋಗಿ ಹೆಂಗೋ ಆಗ್ಬಿಟ್ಟೆ ಸರ್. ಇಷ್ಟೆಲ್ಲ ಆಗ್ಬಿಡ್ತಾ? ಹ್ಞೂ ಸರ್. ಲೇ, ಹಂಗಂದ್ರೆ ಮನೆಗೆ ಹೋಗಿ ಕೇಳ್ಬಿಟ್ಟಿದ್ದ, ನಡಿ ಮನೆಗೆ ಹೋಗ. ಬರಿ ಸರ್, ಬರಿ ಸರ್. ಮಗಳಮ್ಮವ್ರ ಆರಾಮಿದ್ದೀರಾ? ಆರಾಮದೀವಿ ಬರ್ರಿ ಸರ್. ಆರಾಮಿದ್ದೀರೇನ್ರಿ? ಯಾವ ಕೆಲಸಲಿಂದ ಬರಕತ್ತಿದ್ದೆ, ಕ್ಯಾರಿಯರ್ ಬಾಕ್ಸ್ ತಗೊಂಡ್ ಹಂಗ ದೊಡ್ಡನ ನೋಡ್ದು ಬಿಟ್ರಿ. ಮಕ್ಕ ಎದಕ್ ಕೊಡಿದ್ರ? ಕೇಳವ್ರನ್ನ ಯಾಕೆ ಕೊಡಿದ್ರಿ ಸರ್ ನಮ್ಮ ಮಗನ? ನೋಡಿ ಮಂಗಮ್ಮ, ಅವು ನಮಗೆ ಮಗನ ಸಮಾನನೇ, ಹೌದಾ? ಅವನಿಗೆ ಗೊತ್ತು ಬುದ್ಧಿ ಹೇಳಿದ್ದು, ಶಾಲೆಗೆ ಬರ್ಬೇಕಪ್ಪ, ಶಾಲೆ ತಪ್ಪಿಸ್ಬಾರ್ದು ಅಂತೇಳಿ. ಅಯ್ಯೋ ಸಾಲಿ ಬಿಟ್ಟೇನ ಅಲ್ಲ, ಬದುಕ್ ಮಾಡೋದ್ಬಿಟ್ಟು ಸಾಲಿ ಕಳ್ಸನೇನ್ ಸರ್? ಅಲ್ಲಮ್ಮ, ಶಾಲೆ ಇರೋದೇ ಕಲಿಯಕ್ಕೆ, 4 ಅಕ್ಷರ ತಿಳ್ಕೊಂಡು ಸರಿ ಸಮಾನವಾಗಿ ಎಲ್ಲರ ಜೊತೆಗೆ ಬದುಕಿ ಒಳ್ಳೊಳ್ಳೆ ಕೆಲಸ ಮಾಡ್ಬೇಕು. ನಿನ್ ಮಗ ಹಿಂಗೆ ಬೇಜಾರ್ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತನಾ? ನಮ್ಮ ಮಕ್ಕಳು ನಮ್ಮೇ ದುಡ್ದಾಕ್ತಾರೆ, ನೀವೇ ದುಡ್ದಾಕ್ತಾರೇನ್ರಿ? ಹೌದು ನೋಡಪ್ಪ, ನಮ್ಮ ಮೇಸ್ಟ್ರುಗಳು ದುಡ್ದಾಕ್ತೀರಪ್ಪ. ನೀವು ಶಾಲೆಗೆ ಬಂದು ದುಡ್ದಾಕ್ತಿಲ್ಲಪ್ಪ. ನೀವು ಯಾರಾದ್ರೂ ಶಾಲೆಗೆ ಬಂದು ನಮ್ಗೆ ದುಡ್ದಾಕ್ತೀರಾ? ನಾವು ಮಕ್ಕಳು ಅನ್ಕೊಳ್ಳೋದು ಎದಕ್ಕವ? ದುಡ್ದಾಕ್ತಾರೆ ಅಂತ ಅನ್ಕೊಂಡಿರ್ತೀವಿ. 14 ವರ್ಷದವರೆಗೂ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು. ಅವ್ರಿಗೂ ತಿಳುವಳಿಕಸ್ತ್ರ ಆಗಬೇಕು, ಅವ್ರಿಗೂ ಒಂದ್ ಸ್ವಲ್ಪ ನಾಲೆಡ್ಜ್ ಸಿಗಬೇಕು, ಅವರು ಸಮಾಜದಲ್ಲಿ ಸರಿ ಸಮಾನರಾಗಿ ಬದುಕಬೇಕು, ಅರ್ಥಕೊಳ್ಬೇಕು ಅನ್ನೋದಕ್ಕೋಸ್ಕರ ಸರ್ಕಾರದವರು ಇಷ್ಟೆಲ್ಲ ಮಾಡಿದ್ರು. ನೋಡಿ, ಅವ್ರಿಗೆಲ್ಲ ಬಟ್ಟೆ ಕೊಟ್ಟಿದ್ದಾರೆ, ಸಾಕ್ಷು, ಶೂ, ಊಟ, ಮೊಟ್ಟೆ, ಹಾಲು, ಹಣ್ಣು, ತರಕಾರಿ, ಸ್ಕಾಲರ್ಶಿಪ್ ಇಂಥ ಕೊಡಲ್ಲ ಅಂತಲ್ಲ, ಎಲ್ಲ ನಮ್ಮಂತವ್ರಿಗೋಸ್ಕರ ಉಚಿತವಾಗಿ ಶಿಕ್ಷಣ ಕೊಡಕಲ್ಲ ಈ ಸರ್ಕಾರಿ ಶಾಲೆಗಳು. ಬಿಟ್ಟು ನಮ್ಮವ್ವ ಐತಲ್ಲ ಸರ್, ಅಂತದೇನಾರ ಕೊಡ್ತಾರಂದ್ರೆ ಅವತ್ತು ಶಾಲೆ ಕಳಿಸ್ತಾಳ ಸರ್. ಅವತ್ತೊಂದ್ ದಿವಸ ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ ಅಂತ ಶಾಲೆ ಕಳ್ಸೋದಲ್ಲವ, ಪ್ರತಿ ದಿವಸನೂ ಶಾಲೆ ಕಳಿಸ್ಬೇಕು. ಸ್ವಲ್ಪ ನಿನ್ ಮಗ ಈ ಬ್ಯಾಡ್ ಬಿಡ್ರಿ ಸರ್, ಪೊಲೀಸರು ಅಂದ್ರೆ ನಮ್ಗೆ ಹೆದರಿಕೆ ಆಕತಿ. ಸಾಲಿಗೆ ಕಳಿಸ್ತಿ ಬಿಡ್ರಿ, ಇಷ್ಟಕ್ಕೊಂದು ಸಾಲ ಕಳಿಸ್ತಿ ಬಿಡ್ರಿ ಸರ್. ಮಗಳನ್ನ ಇಬ್ಬರನ್ನ ಶಾಲೆ ಕಳಿಸ್ಬೇಕನ್ ಸರ್? ಎಲ್ಲ ಹೇಳಿದಮ್ಮ, ಪೊಲೀಸರಿಗೆ ನೀವೇ ಹೇಳ್ತೀರಲ್ಲ, ಯಾವುದೇ ಒಂದು ಹೆಣ್ಣು ಮಗ ಆಗಲಿ ಗಂಡು ಮಗ ಆಗಲಿ ಯಾವುದೇ ಲಿಂಗ ತಾರತಮ್ಯ ಇಲ್ಲದೆ 14 ವರ್ಷದವರೆಗೂ ಕಡ್ಡಾಯವಾಗಿ ಶಿಕ್ಷಣ ತಗೊಳ್ಬೇಕು. ಇಟ್ಸ್ ದೇರ್ ರೈಟ್ ಫಾರ್ ಎಜುಕೇಶನ್, ರೈಟ್ ಟು ಎಜುಕೇಶನ್ ಅಂತಾರೆ. ಏನ ಅದು ಸರ್, ಅದು ಇಂಪಾರ್ಟೆಂಟ್ ವಿಷಯ. ಯಾವ್ದೇ ನಮ್ಮ ಅಕ್ಕಂದು ಸರ್, ನಮ್ಮ ಅಕ್ಕಂದು. ನಿಮ್ಮ ಅಕ್ಕನ ಮದುವೆ ವಿಷಯ ನಾನು ಹೇಳಿದ್ರೆ ಕೇಳಲ್ಲ, ಹೋಗಿ ಪೊಲೀಸ್ ಕರ್ಕೊಂಡ್ ಬರ್ತಾರೆ. ಅಲ್ಲ ನಾನು ಏನೇನ್ ತರಕತಿಯಲ್ಲ ನಿನ್ ಮನೆಗೆ ಮಂಗಳಮ್ಮ ಅಂದ್ರೆ ತೆಗಿಬೇಕಂತ ಇದೀಯ ಅಂತ ನೀನು. ಏನಮ್ಮ ಆ ಹುಡುಗ ಭಯ ನಿಲ್ಸು. ಮಂಗಳಮ್ಮ ಅಂದ್ರೆ ನೀನೇನಾ? ಹೌದ್ರಿ ಮೇಡಮ್ ಅವ್ರೆ. ಆರಾಮಿದ್ದೀನಮ್ಮ? ಆರಾಮದಿನ್ರಿ, ಆರಾಮದಿಲ್ಲ ನೋಡ್ರಿ. ಹೌದಮ್ಮ, ನೀನ್ ಆರಾಮಾಗಿರ್ತೀಯ, ಆದ್ರೆ ನಿನ್ ಮಗಳಿಗೆ ಆರಾಮಾಗಿರಕ್ ಬಿಡಕ್ ಹೋಗ್ಬೇಡ. ಯಾಕ್ರಿ? ನಿನ್ ಮಗಳಿಗೆ ಏನೋ ಮದ್ವೆ ಮಾಡ್ತಿದ್ಯಾ ಅಂತ? ಅಯ್ಯೋ, ಮತ್ ಮದುವೆ ಮಾಡ್ತೇನೆ, ಹೆಣ್ಮಕ್ಳು ಮನೆಗೆ ಇಟ್ಕೊಳಕ್ ಆಕತ್ತೇನ್ರಿ ಮೇಡಮ್? ಮನೆಗೆ ಇಟ್ಕೊಳಕ್ ಹೋಗ್ಬೇಡ, ಶಾಲೆಗೆ ಕಳಿಸಾಯ್ತಾ? ಸಾಲಿಗೆ ಹೆಣ್ಮಕ್ಳ? ಹೌದಮ್ಮ, ಹೆಣ್ಮಕ್ಳು ಕೂಡ ಶಾಲೆಗೆ ಹೋಗ್ಬೇಕು. ಇವತ್ತು ಹೆಣ್ಮಕ್ಳು ಯಾವ್ಯಾವ್ದ್ರ ಕಡಿಮೆ ಅದಾರ ನೀವೇ ಹೇಳಿ. ಎದ್ರ ಕಡಿಮೆ ಅದರ್ರಿ? ಇಲ್ಲೋಡ್ ಕಸ ಬಳಿತಾರ, ಮುಸುರು ತಿಕ್ತಾರ, ಅಡಿಗೆ ಮಾಡ್ತಾರ, ಬಟ್ಟೆ ಒಗಿತಾರ, ಬದುಕ್ ಮಾಡ್ತಾರ, ಯಾಕ್ರೆ ಕಡಿಮೆ ಅದಾರ? ಅಮ್ಮ ತಾಯಿ, ನಾನ್ ಕೆಲಸ ಮಾಡಿದ್ರೆ ಹೇಳಿಲ್ಲ, ಕೆಲ್ಸನ ಮಾಡ್ತಾರೆ. ಅದಕ್ಕೆ ತಕ್ಕಂಗೆ ಇವತ್ತು ಎಷ್ಟೋ ಹೆಣ್ಮಕ್ಳು IAS ಆಫೀಸರ್ ಆಗಿದ್ದಾರೆ, BC ಆಗಿದ್ದಾರೆ. ಹೌದು ತಾನೆ? ಆಗಿದ್ದಾರೆ ತಾನೆ? ಏನಮ್ಮ ನಮ್ಗೇನ್ ಗೊತ್ತ, ಅವ್ರು ಬಾಳ ಓದ್ಕೊಂಡ್ರ, ಸಾವುಕಾರ ಓದ್ಕೊಂಡ್ರ. ಹಂಗಮ್ಮ, ನಿನ್ನ ಮಗ ಓದ್ಬಿಟ್ಟು ಒಳ್ಳೆ ಕೆಲಸದಲ್ಲಿ ಇರ್ಬೇಕಂದ್ರೆ ನೀನು ನಿನ್ ಮಗಳನ್ನ ಶಾಲೆಗೆ ಕಳಿಸ್ಬೇಕು. ಅದ್ರಲ್ಲಿ ನಿನ್ ಮಗ ಒಳಗೆ ಏಜ್ ಎಷ್ಟಿದೆ, ವಯಸ್ಸು ಎಷ್ಟಿದೆ? ಆಕಿ ವಯಸ್ಸು ಕೇಳಿದ್ರ ಈಗ 14 ತುಂಬ 15 ನಡೀತಿದ್ದೇವ್. ಹೌದು ಹೌದಮ್ಮ, ಒಂದು 60 ತುಂಬ 70 ಬಿಟ್ಬಿಡತ್ ನೋಡು, ಗರಗಡ ಮದುವೆ ಮಾಡು. ಅಯ್ಯ ನಿನ್ನ ಕೋಡಿ ಗೊತ್ತಾಗಲ್ಲ ನಮ್ಮ ಯಾರನ್ನ ಅಷ್ಟು ಚಿಕ್ಕ ವಯಸ್ಸಿಗೆ 10 ವಯಸ್ಸಿಗೆ ಮದುವೆ ಮಾಡ್ತಾರೇನು? ಅಯ್ಯೋ ನಾನು ನೀನು 14 ವರ್ಷದ ತನಕ ಬಿಟ್ಕೊಂತೀನಿ. ನಮ್ಮಪ್ಪ ನಾನು 3 ವರ್ಷದಾಗಿದ್ದಾಗ ಎದ್ಗೆ ತಾಳಿ ಕಟ್ಸೇನಂತೆ. ನೋಡಮ್ಮ, ನಿಮ್ಮಪ್ಪ ನಿನಗ 3 ವರ್ಷದಾಗಿದ್ದಾಗ ತಾಳಿ ಕಟ್ಸಿರ್ಬೋದು. ಈಗೆಲ್ಲ ಸಮಾಜ ಹೆಂಗ್ ಆಗ್ಬಿಟ್ಟಂದ್ರೆ ಅವರಪ್ಪ ಸಾಯ್ತಾನ, ಇಲ್ಲ ಇವರಪ್ಪ ಸಾಯ್ತಲ್ಲ, ನಿಮ್ಮ ಅಜ್ಜಿ ಏನ್ ಮಾತು ಕೊಟ್ಟಿರ್ಬೇಕು, ಅದಕ್ಕೆ ಮದುವೆ ಮಾಡಿದಂಗದ. ನಮ್ಮಪ್ಪ ಇಲ್ಲ ನಾನ್
ಗೊತ್ತಿರಲ್ಲ. ಏನೋ ಕೇಳ್ದ ಕೊಟ್ಟಿಲ್ಲ ಅಂದ್ರೆ ಕೂಡ ಹೊಡೆಯೋದು ಬಡಿಯೋದು ಇದನ್ನೆಲ್ಲ ಮಾಡ್ತಾರ. ಇನ್ನೊಂದೇನಂದ್ರೆ ನಿನ್ನ ಮಗಳಿಗೆ ಈಗ 14 ವರ್ಷಕ್ಕೆ ಯಾವುದೇ ಮಗುವಿಗೂ ಕೂಡ ಮಾನಸಿಕವಾಗಿ ಅವರು ಸದೃಢರಾಗಿರೋದಿಲ್ಲ, ದೈಹಿಕವಾಗಿ ಅವರು ದೇಹಗಳು ಬೆಳೆದಿರೋದಿಲ್ಲ, ಅಂಗಾಂಗಗಳು ಬೆಳೆದಿರೋದಿಲ್ಲ. ಅಯ್ಯ ಗಂಡನ ಮನೆ ದಿನ ಇಟ್ಟು ಬೆಳಿತದ ಬಿಡ ಯಾವ ಅಕ್ಕ ಒಂದ್ ನಮನೆ ಸಸಿ ಇದ್ದಂಗ ಮಣ್ಣಾಗಿಟ್ಟು ನೀರ್ ಹಾಕಿ ಬಿಡು, ಮಣ್ಣಾಗಿ ನೀರ್ ಹಾಕಕ್ಕ ಬೆಳಿತಾವ ದಿನ ಬೆಳಿತಾವ. ಕರೆಕ್ಟ್ ಆಗಿ ಅಂತ ನೋಡಮ್ಮ, ದಿನ ಸ್ವಲ್ಪ ಸಾಯಿಸಬಾರ್ದು, ಒಂದೇ ಸಲ ಸಾಯಿಸಿ ಬಿಟ್ರು ಚೆನ್ನಾಗಿರ್ತೈತ್ ನೋಡು. ಅಯ್ಯ ನಿನ್ನ ಏನ್ ಮಾತಾಡ್ತೀನಿ ನೀನು? ನೋಡಮ್ಮ ಅದಕ್ಕೆ ನಾವು ಹೇಳ್ತಿರೋದು, ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ 18 ವರ್ಷ ತುಂಬಿದ ಮೇಲೆ ನೀನ್ ಮದುವೆ ಮಾಡ್ಬೇಕು. ಗಂಡು ಮಕ್ಕಳಿಗೆ 21 ವರ್ಷ ಪೂರ್ತಿಯಾಗಿ ಮುಗ್ದಿರ್ಬೇಕು. ಮದುವೆ ಮಾಡಂಗಲ್ಲ, 18ಕ್ಕೂ ಕೂಡ ಮಾಡಂಗಿಲ್ಲ. 18 ವರ್ಷ ಪೂರ್ತಿಯಾಗಿ ತುಂಬಿರ್ಬೇಕು ಅಂದ್ರೆ 19 ವರ್ಷ ಇರ್ಬೇಕು ಹುಡುಗಿಗೆ. ಅಲ್ಲಿ ತನ ಏನ್ ಮಾಡಕ್ ಮತ್ತೆ ಅಲ್ಲಿ ತಕನ ಶಾಲೆ ಕಳಿಸ್ಬೇಕು. ನೋಡು ನೀನೇನ್ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬಿಡ್ತೀಯ, ಅಲ್ಲಿ ಕಷ್ಟ ಆದ್ರೆ ಕರಿಯಕ್ಕೆ ಅಮ್ಮ ನೀನಿರ್ತೀಯನು ಹೋದಾಗ ಕೆಲಸ ನಾನೆಲ್ಲಿ ಹೋಗ್ಲವ ಮತ್ತೆ ಅತ್ತೆ ಎಷ್ಟೊತ್ತಿದ್ರೆ ಅತ್ತಿನೇ, ಅಮ್ಮ ಎಷ್ಟೊತ್ತಿದ್ರೆ ಅಮ್ಮನೇ. ನೋಡಮ್ಮ ದೇಹ ಮನಸ್ಸು ಬಲೆಕಿನ ಮುಂಚೆ ಆ ಹುಡುಗಿನ ಒಂಥರ ಅಗ್ನಿಕುಂಡ ಅಂತಾರಲ್ವಾ, ಅದ್ರಲ್ಲಿ ನೂಕಕ್ ಹೋಗ್ಬೇಡ. ಚಂದ ಓದ್ತಾಳ ಅಂತ ನಾನು ಕೇಳಿದೆ, ನಿಮ್ ಸರ್ ಬಾಳ ಹೇಳ್ತಾ ಇದ್ರು ಚೆನ್ನಾಗ್ ಓದೋ ಹುಡುಗಿಗೆ ಹಿಂಗ್ ಮಾಡ್ಬಿಟ್ಟಾಗ ನೋಡ್ರಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಶಾಲೆ ಕಳ್ಸಾಯ್ತಾ. ಅಲ್ರಿ ಮೇಡಮ್, ನೀವು ಹೆಣ್ಮಕ್ಳು ಓದ್ಬೇಕಂತ ಹೇಳಕತ್ತೀರಿ, ನಾವ್ ಒಳ್ಳೆಗಿರೋರು ನಾವಂತ ಎಪ್ಪಟ್ಟು ಈಗ 18 ವರ್ಷ ತನ ಮದುವೆ ಮಾಡ್ಬೇಡ ಅಂತ ಹೇಳ್ತೀರಿ. ಇಷ್ಟಕ್ಕೊಂದು ಹೇಳಿರಂದ್ರೆ ಸಾಲಿ ಕಳಿಸ್ಬಿಡು ನಾಳೆ ನನ್ನ ಮಗಳು. ಈ ಮಾತು ಕೇಳಿ ತುಂಬಾ ಖುಷಿ ಆಯ್ತು ನೋಡಮ್ಮ. ನೋಡಿ ಮಕ್ಕಳ, ನಿಮಗೆ ಯಾರಾದ್ರೂ ಬಲವಂತವಾಗಿ ಅಥವಾ ನಿಮ್ ಮನೆಯಲ್ಲಿ ಮದುವೆ ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಮಕ್ಕಳ ಸಹಾಯವಾಣಿ ಏನಿದೆ 109ಗೆ ಕಾಲ್ ಮಾಡ್ಬಿಟ್ಟು ನೀವು ಮಾಹಿತಿಯನ್ನ ಕೊಡ್ಬೋದು. ಆಮೇಲೆ ಟೆಲಿಫೋನ್ ನಂಬರ್ ಏನಿದೆ 112. ಈ 2 ನಂಬರ್ಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ನಿಮಗೆ ಏನಾದ್ರೂ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ, ಅಂದ್ರೆ ನಿಮ್ಗೆ ಯಾರಾದ್ರೂ ದೌರ್ಜನ್ಯ ಮಾಡ್ತಾ ಇದ್ರೆ, ಮಾನಸಿಕವಾಗಿ ದೈಹಿಕವಾಗಿ ಏನಾದ್ರೂ ಸಮಸ್ಯೆ ಆಗ್ತಾ ಇದ್ರೆ ಈ ನಂಬರ್ಗೆ ನೀವು ಕರೆ ಮಾಡ್ಬಿಟ್ಟು ಮಾಹಿತಿನ ಕೊಡ್ಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಮದುವೆಗೆ ಯಾರು ಅದಕ್ಕೆ ಕೊಡಬಾರ್ದು. ಯಾಕಂದ್ರೆ ಇವತ್ತು ಎಷ್ಟೋ ಸಲ ನಾವು ನೋಡ್ತಾ ಇದ್ದೇವೆ, ಮದುವೆ ಆಗಿರುವಂತ ಹುಡುಗಿ ಯಾವ ಸ್ಥಿತಿಯಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು. ಇಲ್ಲೇ ಹೊಸಪೇಟೆಗಳಲ್ಲಿ ನಾನು ಬಹಳಷ್ಟು ನಮ್ಮೂರುಗಳಲ್ಲೆಲ್ಲ ತುಂಬಾ ನೋಡ್ತಾ ಇದ್ದೀನಿ. ಮದುವೆ ಆಗಿರ್ತಾರೆ, ಏನು ಅರಿಯದ ಬಾಳೆ. ಮದುವೆ ಆದಾಗ ಏನಾಗುತ್ತೆ ಅಂತಂದ್ರೆ, ಒಂದು ಗಂಡ ತೀರ್ಬಿಟ್ರೆ ಏನಾಗುತ್ತೆ, ಗಂಡ ಸತ್ತೋಳು ಅಂದ್ರೆ ವಿಧವೆ ಅಂತ ಹೇಳ್ಬಿಟ್ಟು ಅಪವಾದವನ್ನ ಆ ಮಗು ಮೇಲೆ ಏರಿಸ್ತಾರೆ. ಇನ್ನೊಂದು ಹೆರಿಗೆ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ರಕ್ತಸ್ರಾವ ಜಾಸ್ತಿ ಆಗುತ್ತೆ. ಹುಟ್ಟೋ ಮಗು ಅಂಗವಿಕಲಾಗಿ ಹುಟ್ಟಬಹುದು ಅಥವಾ ಮಗು ಕೂಡ ಸಾಯುವಂತ ಸಾಧ್ಯತೆಗಳು ಇರುತ್ತೆ. ಸುಮಾರು ಅನಾನುಕೂಲಗಳಿದ್ದಾವೆ ಚಿಕ್ಕ ಏಜಿಗೆ ಮದುವೆ ಆಗೋದ್ರಿಂದ. ದಯವಿಟ್ಟು ನೀವು ಯಾರು ಬಾಲ್ಯ ವಿವಾಹ ಮಾಡಬಾರ್ದು. ಒಂದು ವೇಳೆ ನಿಮ್ಮ ಗೆಳತಿಯರು ಯಾರಾದ್ರೂ ಬಾಲ್ಯ ವಿವಾಹ ಮಾಡ್ತಿದ್ದಾರೆ ಅಂತ ನಿಮಗೆ ಏನಾದ್ರು ಗೊತ್ತಾದ್ರೆ ಏನ್ ಮಾಡ್ತೀರಾ? 112 ಅಥವಾ 109ಗೆ ಕಾಲ್ ಮಾಡ್ಬಿಟ್ಟು ಮಾಹಿತಿಯನ್ನ ಕೊಟ್ಟು ಆ ಮದುವೆಯನ್ನ ತಡೆ. ಇದೆಲ್ಲ ಒಗ್ಗಟ್ಟಿನಲ್ಲಿ ಬಲ. ನಮ್ಮೂರಲ್ಲಿ ಯಾವುದೇ ರೀತಿ ಬಾಲ್ಯ ವಿವಾಹಗಳು ಆಗ್ಬಾರ್ದು, ಆಗೋದಕ್ಕೆ ನಾವು ಯಾರು ಬಿಡಬಾರ್ದು. ಅರ್ಥ ಆಯ್ತಾ? ಆತ್ರಿ ಮೇಡಮ್ ಅವ್ರ, ನಾವು ಹಳ್ಳಿಯಾಗದಿ ನಮಗ್ ಗೊತ್ತಾಗಂಗಲ್ಲ, ದೇವ್ರ ಬಂದು ನಮಗೆಲ್ಲ ತಿಳಿಸಿ ಹೇಳಿದ್ಕ ಪುಣ್ಯ ಬರ್ಲಿ ಯಾವ ನಿಮಗೆ. ನಮ್ಮ ಪುಣ್ಯ ಖಂಡಿತ ಬರುತ್ತೆ. ಯಾವಾಗ ಬರುತ್ತೆ ಅಂತಂದ್ರೆ, ನೀನು ನಿನ್ನ ಮಗಳಿಗೆ ಮದುವೆ ಮಾಡ್ಲಾರ್ದಂಗೆ ಈ ತರ 4 ಬಾಲ್ಯ ವಿವಾಹಗಳನ್ನ ನೀನು ತಡೆದಾಗ ಮತ್ತೆ ನಿನ್ನ ಮಕ್ಕಳ ಚಂದಾಗಿ ಶಾಲೆ ಕಳಿಸಿದಾಗ ನಮಗೆ ಪುಣ್ಯ ಬರುತ್ತೆ. ಸಾಲಿ ಕಳಿಸ್ತೀನಿ ಮೇಡಮ್ ಅವ್ರ, ಮಗಳನ್ನ ಸಾಲಿ ಕಳಿಸ್ತೀನಿ ಮೇಡಮ್. ಈ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಹಾಡು ಚೆನ್ನಾಗಿ ಹೇಳ್ತೀರಿ ಅಂತ ಹೇಳ್ತಾ ಇದ್ದೀನಿ ಸರ್. ಒಂದು ಹಾಡು ಹೇಳ್ಬಿಡಿ ಮತ್ತೆ ಇದೇ ಖುಷಿಗೆ. ಶಾಲೆಯನ್ನು ಬಿಡಿಸಬ್ಯಾಡ್ರಿ, ಕೂಲಿ ಕೆಲಸ ಕಚ್ಚಬ್ಯಾಡ್ರಿ. 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 ಸಿಗುತ್ತಿರುವ
ಬದುಕ್ಬೇಕು. ಹೌದು ತಾನೇ? ಅಯ್ಯೋ 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 ನಮ್ಮಪ್ಪ ಬೆಳಗ್ಗೆ ಎದ್ದು ಹೊಲ್ಕೋಗ್ಬಿಟ್ಟನ. ನನಗೆ ಕುರ್ಕುರಿ ತಿನ್ನಕ್ ದುಡ್ಡು ಕೊಡೋರು ಯಾರು? ತಡಿ ತಡಿ, ನಮ್ಮಮ್ಮ ಏನಾರ ಒಂದು ಮಂತ್ರ ಮಾಡಿ ದುಡ್ಡು ಇಸ್ಕೊಂಡ್ಬಿಡ್ತೀನಿ. ಅಮ್ಮ ಅಮ್ಮ ಅಮ್ಮ, ಎಲ್ಲಿ ಹೋಗ್ಬಿಟ್ಟಾಳೆ? ಬಾಗ್ತಿದ್ರ ಮಗು ಹೇಳೇನ. ಏನಲ್ಲ ನಿಂದ? ಅಮ್ಮಮ್ಮ, ಅದು ಅಪ್ಪಾಜಿ ಹೋಗ್ಬಿಟ್ರು. ನಾನು ಸ್ಕೂಲ್ಗೆ ಹೋಗ್ಬೇಕಂದ್ರೆ ನನ್ಗೆ ಕುರ್ಕುರಿ ಪ್ಯಾಕೆಟ್ಗೆ 2 ರೂಪಾಯಿ ಕೊಡ್ಬೇಕು. 2 ರೂಪಾಯಿ? ಹ್ಮ್. ಅಲ್ಲಲ್ಲ, ಇರೋದೇ ಎಲಡ್ಕಿಗೆ ಇದ್ಕೊಂಡು ನಾನು ತಗೊಂಡೋಕಿನಂತೆಯಲ್ಲ. ಅಯ್ಯಮ್ಮ, ಮಮ್ಮಿ 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 ಚಾಕ್ಲೇಟ್ ಬೇಕು ಮಮ್ಮಿ, ಚಾಕ್ಲೇಟ್ ನೀನು ಕೊಡಿಸಿದರೆ ಹೋಗ್ತೀನಿ ನಾನು ಸ್ಕೂಲಿಗೆ, ಇಲ್ಲಂದ್ರೆ ಮನೆಯಲ್ಲಿ ನಿನ್ ಮುಂದೆ ಕುಂದಿರ್ತೀನಿ. ಅಯ್ಯೋ, ಇಲ್ಲಂದ್ರೆ ನಿನ್ ಮುಂದೆ ನಾನು ಕುಂದಿರ್ತೀನಿ. ಕುಂದ್ರದು ಬೇಡ, ನಿಂದ್ರದು ಬೇಡ, ಬರೀ ಶಾಲಿಗೆ ಹೋಗು. ಅಯ್ಯೋ ನಮ್ಮಮ್ಮ ಬಂತು. ಎಷ್ಟು ಎಷ್ಟಿದೆ? ಎಷ್ಟು ಎಲ್ಲಿ ಹೋಯ್ತೆ? ನೋಡಿಲಿ, ನಮ್ಮಮ್ಮ ಚಟ್ಟಿ ರೊಕ್ಕ ಕೊಡ್ತಾಳ. ನಾನು ಸ್ಟಿಂಗ್ ಹೇಳ್ಬೇಡ. ಪಿಜ್ಜಾ, ಬರ್ಗರು. ಇದಕ್ಕೆ ಏನೇನ್ ಬರ್ತೈತೆ ಎಲ್ಲ ಕೊಡು. ಗೋಬಿ, ಸ್ಟ್ರಿಂಗು, ಹೌದು. ಕುರ್ಕುರೆ, ಹೌದು. ಅದು ರಿಂಗಲ್ಲಿ ಇರುತ್ತಲ್ಲ ಅದು. ಬಿಂಗೋ. ಹಾ. ಚಡ್ಡಿ ಮಿಡಿ. ಆಮೇಲೆ ಮೋಟು ಬತ್ಲು. ಕೊಡು. ಚಂದ. ಇನ್ನ 5 ರೂಪಾಯಿ ಬೇಕಾಗತ್ತೆ ಇದ್ರ ಮೇಲೆ. ಇನ್ನ 5 ರೂಪಾಯಿ ಬೇಕಾಗುತ್ತಾ? ನಿನ್ನ ಹತ್ರ 5 ರೂಪಾಯಿ ಕೊಡು. ಇಲ್ಲಿ ಕೊಟ್ಲು ನನ್ನ ಫ್ರೆಂಡ್. ಹಾಕಿ ಕುರಿ ತಿನ್ನಕ್ಕಿದ್ದಂಗದ. ಯಾರು ಕೊಟ್ಟಿದ್ ನೀನೆಲ್ಲ ಅಂತಗ. ಓ ಶ್ವೇತಾ, ಅದು ತಿಂದು ಯಾಕೋ ಹೊಟ್ಟೆ ನೋವು ತಿಂದು ಗುಡ್ರು ಗುಡ್ರು ಅಂತಿದೆ. ಫಸ್ಟ್ ವಾಶ್ರೂಮ್ಗೆ ಹೋಗು. ಇನ್ನೊಂದ್ಸತಿ ನಾನು ತಿನ್ಬಾರ್ದಮ್ಮ, ಅದು ಯಾಕೆ ತುಂಬಾ ಹೊಟ್ಟೆ ನೋಯ್ತಿದೆ. ಸ್ವಲ್ಪ ಅಮ್ಮ, ನಂಗೂ ಹೊಟ್ಟೆ ನೋಯ್ತಿದೆ. ಅಯ್ಯೋ, ಆಂಬುಲೆನ್ಸ್ ಫೋನ್ ಮಾಡ್ತಾಳೆ. ಅಮ್ಮ ಒಂದೇ. ಹೊಟ್ಟೆ ನೋಯ್ತಿದೆ. ಕುರ್ಕುರೆ ಬಟಾಣಿ ತಿನ್ಬಿಟ್ಟು ಹೊಟ್ಟೆ ಹಾಳಾಮೂಳ ತಿಂದು ಇನ್ನೆಲ್ಲ ನಾನು ತಿನ್ನದಪ್ಪ. ಕುರ್ಕುರೆ ಪಿರ್ಕುರೆ ಎಲ್ಲ ತಿನ್ನಲ್ಲ. ಡಾಕ್ಟ್ರೇ ಡಾಕ್ಟ್ರೇ. ಬಂದೆ ಎಲ್ಲಿಗೆ ಬರ್ತಾ ಇದ್ದೀನಿ ನಾನು ಕೂಡ. ಸರಿ, ನಮಸ್ತೆ. ನಮಸ್ಕಾರ. ಏನಾಯ್ತಪ್ಪ? ಸರ್, ಇವರಿಗೆ ಸ್ಕ್ಯಾನಿಂಗ್ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನಾಗಿಲ್ಲ, ಸ್ಕೂಲ್ಗೆ ಹಾಕೋಂತ 2 ರೂಪಾಯಿ 5 ರೂಪಾಯಿ ಏನೋ ಕೊಟ್ಟಿವಿ. ಕುರ್ಕುರಿ ಚಿಪ್ಸ್ ಅದೇನೋ ಲೇಸ್ ಅಂತ ತಗೊಂಡೋಗಿ ತಿಂದು ಹಿಂಗ್ ಹೊಟ್ಟೆ ನಾವು ಒದ್ದಾಡ್ಕೊಂತ ಬಂದವ್ರಿ. ಇಲ್ಲ ನಿಮ್ ಕಾಂಪೌಂಡ್ ಇರ್ತದೆ ಕರೆಕ್ಟ್. ಫಸ್ಟ್ ಅವ್ರಿಗೊಂದು ಎಕ್ಸ್ರೇ ಮಾಡಿಸಿ, ಬ್ಲಡ್ ಟೆಸ್ಟ್ ಕೂಡ ಹೇಳ್ಬಿಡಿ ಸರ್. ಬ್ಲಡ್ ಟೆಸ್ಟ್, ECG, ಎಕ್ಸ್ರೇ, ಅದು ಏನೇನಿದೆ ಎಲ್ಲ ಮಾಡಿಸಿ ಕಾಂಪೌಂಡ್ ಇಲ್ಲ ಮಾಡಲೇಬೇಕಾಗುತ್ತೆ. ನೋಡಿ, ನೀವು ಬೇಕಂದ್ರೆ ಮಾಡಲೇಬೇಕಾಗುತ್ತೆ. ಅದು ಮೊದಲು ಅವ್ರು ಕರ್ಕೊಂಡು ಫೀಸ್ ಕಳಿಸ್ರಿ. ಬರಲಿ, ಯಾರು ಕರ್ಕೊಂಡು ಎಕ್ಸ್ರೇ ಮಾಡಿ ಸರ್. ಅಡ್ವಾನ್ಸ್ ಒಂದು 5,000 ಕಟ್ಬಿಡ್ರಿ. 5,000 ಅಡ್ವಾನ್ಸ್. ಅಲ್ಲ, ಈಗ ಹೆಂಗಾರ ಮಾಡಿ ಒಂದು 3,000 ಕಟ್ಟಿದ್ರೆ ಈಗೆಲ್ಲ ಚೆಕಪ್ ಏನಾಗಿದೆ ಅಂತ ಈಗ ಹೇಳಿ. ನಡೀದೇನು ಬೇಗ ಕರ್ಕೊಂಡು ಹೋಗಿ ನೋಡಿ. ಬನ್ನಿ ಮಾಡಿಸಿ, ಎಕ್ಸ್ರೇ ಮಾಡಿಸಿ. ಸರ, ಇದು ಫುಡ್ ಪಾಯ್ಸನ್ ಸರ್. ಫುಡ್ ಪಾಯ್ಸನ್ ಆಯ್ತಾ? ನೋಡಿ, ಇದು ಫುಡ್ ಪಾಯ್ಸನ್ ಆಗಿದೆ ಅಂತೆ. ಸರ್, ಪೇಷಂಟ್ ಸರಿ ಫಸ್ಟ್. ಬರ್ರಿ ಅಮ್ಮ. ಅಲ್ಲ, ಇದು ಫುಡ್ ಪಾಯ್ಸನ್ ಆಗಿದೆ. ಅಯ್ಯಪ್ಪ, ನನ್ನ ಬದುಕಳೆ ಹೇಳ್ರಿ ಅಂತ ಚೆನ್ನಾಗಿದ್ದಲ್ಲವ. ಇಲ್ಲ, ನಿಮ್ಮ ಮಗಳು ದಿನ ಕುರಿ ಚಿಪ್ಸ್ ತಿಂದೈತಲ್ಲ, ಎಲ್ಲ ಫುಡ್ ಪಾಯ್ಸನ್ ಆಗಿ ಈಗ ವಾಂತಿ ಬೇಕು ಅಷ್ಟ ಆಗಕತ್ತೈತ. ಇದನ್ನ ನೀವ್ ಹಿಂಗ ಕಂಟಿನ್ಯೂ ಮಾಡಿದ್ರ ದೊಡ್ಡ ಸಾಂಕ್ರಾಮಿಕ ರೋಗ ಬರ್ತದೆ ನೋಡಿ. ಸರ್ ಹೇಳ್ರಿ ಸರ್, ಡಾಕ್ಟರ್ ಆಗಿ ನೀವು ಏನ್ ಮಾಡ್ತೀರಿ ಗೊತ್ತಾ? ಅದು ಎಕ್ಸ್ರೇದ 1,000, ಅದು ECG ಒಂದು 10,000, ಇದಕ್ಕೊಂದು 50,000, 1,00,000 ರೂಪಾಯಿ ಅದೇನು ಫೀಸ್ ಖರ್ಚು ಬಿಡ್ರಿ ಫಸ್ಟ್. ಅಲ್ಲ ನಮ್ ಡಾಕ್ಟರ್ ರೊಕ್ಕ ಚಿಂತಿ. ನೀವು
ಅಂತ ಹೇಳ್ಬಿಟ್ರೆ ಅಲ್ಲ ಇದು ನಿಮ್ದು ಫೀಸ್ ಯಾರು ಕಟ್ಟಿಲ್ಲ ಅದೊಂದು ಫೀಸ್ ಕಟ್ಟಿ ನಮ್ಮ ಅಪ್ಪಗೆ ನಾನು ಹೇಳಿದ್ರೆ ಇದು ನೋಡಿ ಮಕ್ಕಳೇ, ಇವ್ರಿಗೆಲ್ಲ ಪ್ರಾಬ್ಲಮ್ ಏನಾಗಿರೋದಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ ಹಿಂಗೆ, ಯಾಕಂದ್ರೆ ನಾವು ಹಾಸ್ಪಿಟ್ಲಿಗೆ ಕಟ್ಸಿರ್ತೀವಲ್ಲ, ಫೀಸ್ ತಗೋತೀವಿ ನಾವು, ಲಕ್ಷ ಆಗುತ್ತೆ 2 ಲಕ್ಷ. ನೋಡಮ್ಮ, ನೀನು ಮುಖ್ಯವಾಗಿ ಮಕ್ಕಳು ನೀವೆಲ್ಲ ಏನ್ ಮಾಡ್ಬೇಕು, ಶಾಲೆ ಬಿಟ್ಟ ತಕ್ಷಣ ಹುಡುಗಿ ಕುರ್ಕುರೆ ತಿನ್ಬೇಕು. ಕುರ್ಕುರೆ ತಿಂದು ನೀವು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಾವು ಚೆನ್ನಾಗಿ ಬದುಕೋದು. ತಿಂತೀರಾ? ಇಲ್ಲ ತಿನ್ನಿ. ನೀವೆಲ್ಲ ಕುರ್ಕುರೆ, ಸ್ಟಿಂಗು, 7up, ಪೆಪ್ಸಿ ಇಂಥವು ಹಾಳ ಮೂಳ ಕುಡಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಬಂದು ನಮ್ಮ ಹಾಸ್ಪಿಟ್ಲಿಗೆ ಬಂದು ನಮ್ಮ ಎದೆ ಮೇಲೆ ದುಡ್ಡು ಸುರಿತಾರೆ. ಆವಾಗಲೇ ನಾವು ಖುಷಿಯಾಗಿರೋದು. ತಿಂತೀರಾ ಎಲ್ಲರೂ? ತಿನ್ನಿತೀರಿ? ನೋಡಮ್ಮ, ನೋಡಪ್ಪ, ನೀವು ಏನ್ ತಿಂತಿರಲ್ಲ ಕುರ್ಕುರೆ, ಇವೆಲ್ಲ ಜಂಕ್ ಫುಡ್ಸ್ ತಿಂತಿರಲ್ಲ, ಇವೆಲ್ಲ ಬಹಳ ಮನುಷ್ಯನಿಗೆ ಡೇಂಜರಸ್ ಫುಡ್. ಇದರಲ್ಲಿ ಹೆವಿ ಆಯಿಲ್ ಕಂಟೆಂಟ್ ಇರುತ್ತೆ, ಫ್ಯಾಟ್ ಇರುತ್ತೆ. ಇದೆಲ್ಲ ತಿನ್ನೋದ್ರಿಂದ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆಯಲ್ಲಿ ಫ್ಯಾಟ್ಸ್ ಆಗುತ್ತೆ, ಹೌದಾ? ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗ್ಬೋದು ನಾವು. ಇಷ್ಟೆಲ್ಲ ರಿಸ್ಕ್ ಬೇಕಾ ನಮಗೆ? ಈ ರೀತಿ ಹೊಟ್ಟೆ ನೋವು ಬಿಟ್ಕೊಂಡು ಬಹಳಷ್ಟು ಜನ ನಮ್ಮ ಕೊಪ್ಪಳ ಅಂತಲ್ಲ, ಹೊಸಪೇಟೆ, ವಿಜಯನಗರ, ಕರ್ನಾಟಕ ಎಲ್ಲ ಭಾರತದ ಎಲ್ಲಾ ಕಡೆ ಏನಾಗ್ತಿದೆ, ಈ ಜಂಕ್ ಫುಡ್ ಸಾವಳಿ ಆಗಿರ್ಬೋದು ಅಥವಾ ಈ ಕೂಲ್ ಡ್ರಿಂಕ್ಸ್ ಸಾವಳಿ ಆಗಿರ್ಬೋದು, ಇದರಿಂದ ಏನಾಗ್ತಿದೆ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳ್ತಾ ಇದೆ. ಇದು ನಿಮ್ಮ ತಂದೆ ತಾಯಿ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಅವರೆಲ್ಲ ದುಡ್ಡು ಕಳ್ಕೊಂಡು ನೀವು ಮಾಡ್ತೀರಾ? ಸೊ ಈ ರೀತಿ ನಾವು ಜಂಕ್ ಫುಡ್ಸ್ ಗಳನ್ನ ತಿನ್ನಬಾರ್ದು. ಅದೆಲ್ಲ ಹೈಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಇವೆಲ್ಲ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಇದನ್ನ ನೀವು ನಿಮ್ಮ ವಿಜ್ಞಾನ ಶಿಕ್ಷಕರ ಹತ್ರ ಕೇಳಿ ತಿಳ್ಕೊಬೇಕು ಏನೇನು ಎಫೆಕ್ಟ್ ಆಗುತ್ತೆ ಅಂತ. ನೋಡಿ, ಈ ಸ್ಟ್ರಿಂಗು, 7up ಜ್ಯೂಸು ಇದನ್ನೆಲ್ಲ ತಯಾರು ಮಾಡಕ್ಕೆ ಒಂದು 50 ಪೈಸೆ, 1 ರೂಪಾಯಿ ಖರ್ಚಾಗುತ್ತೆ. ನಾವು 11 ರೂಪಾಯಿ 20 ರೂಪಾಯಿ ಕೊಟ್ಟು ಕುಡಿತೀವಿ. ಅಂದ್ರೆ ನೀವು ಅರ್ಥ ಮಾಡ್ಕೊಡ್ರಿ, ಅದ್ರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ, ಎಷ್ಟು ವಿಷ ಇದೆ. ವೆಸ್ಟರ್ನ್ ಕಂಡೀಷನ್ ಎಲ್ಲ ಟಾಯ್ಲೆಟ್ ತೊಳಕ್ಕೆ ಪೆಪ್ಸಿ ಯೂಸ್ ಮಾಡ್ತಾರೆ, ನಾವೇನ್ ಮಾಡ್ತೀವಿ, ಸ್ಟೈಲ್ ಆಗಿ ಕುಡಿದು ಬಿಡ್ತೀವಿ, ಹೌದಾ? ಅದರಿಂದ ಏನಾಗುತ್ತೆ ನಮಗೆ, ಅದರಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್, ಹೈಲಿ ಕಾರ್ಬೋಹೈಡ್ರೇಟ್ಸ್, ಬಹಳಷ್ಟು ಶುಗರ್ ಇರುತ್ತೆ ಅದರಲ್ಲಿ. ನಮ್ಮ ಬ್ಲಡ್ ಏನಾಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಜಾಸ್ತಿ ಆಗುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ. ಈ ಚಿಕ್ಕ ವಯಸ್ಸಿಗೆ ನಮಗೆ ಇದೆಲ್ಲ ಬೇಕಾ? ಕುಡಿಯುವಾಗಾದ್ರೆ ನಾವೆಲ್ಲ ಜ್ಯೂಸು, ಸ್ಟಿಂಗು, ಪೆಪ್ಸಿ ಎಲ್ಲ ಕುರ್ಕುರೆ ಎಲ್ಲ ತಿನ್ನಲ್ವಾ? ಸರ್, ಇವೆಲ್ಲ ಸಾಲಿತ ಮನೆಗೆ ಹೋಗ್ಬರಲ್ಲ ಸರ್. ಮೊದ್ಲು ಏನ್ ಕೆಲಸ ಮಾಡ್ತಾರಪ್ಪ ನೀವು ಸಾಲಿತ ಮನೆಗೆ ಹೋದ್ಮೇಲೆ? ತಕ್ಕಂತ ನೋಡ, ತಕ್ಕಂತ ಇವ್ರು ಯಾರು ತಕೊಂಡಲ್ಲ. ಇಲ್ಲಿ ಮನೆ ಹತ್ತಿದ್ದಂಗೆ ಕಾಂಪೌಂಡ್ ಹಾಕಿದ್ದಂಗೆ ಶೇಂಗಾ, ಬಟಾಣಿ, ಕರ್ದಿರೋ ಕುರ್ಕುರೆ, ಚಕ್ಲಿ ಎಲ್ಲ ತಿಂತೀರಿ, ಕರೆಕ್ಟಾ? ಯಾರು ತಿಂತೀರಾ? ತಿಂತಾರ? ಅಲ್ಲ, ನೀರ್ ತಿನ್ನಲ್ವಾ? ಇವರೆಲ್ಲರೂ ತಿಂತಾರೆ. ಬಿಡ್ತೀರಾ? ನೋಡಿ ಮಕ್ಕಳೇ, ನಾವ್ ಹೇಳ್ತಿರೋದು ನಿಮ್ಗೆ ಇದು ಅನಿಸ್ತಿರ್ಬೋದು, ಬಟ್ ಏನ್ ಗೊತ್ತಾ, ಇದು ತಿಂದ ತಕ್ಷಣ ನಿಮ್ಗೇನು ಹೊಟ್ಟೆ ನೋವು ಬರಲ್ಲ. ಅಯ್ಯೋ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ತಿಂತ ಬರಲ್ಲ. ಅದೇನು ಗ್ರಾಜುವಲಿ, ಅಂದ್ರೆ ದಿನ 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 ಏನಾಗುತ್ತೆ ನಿಮಗೆ, ಒಂದೇ ದಿನಕ್ಕೆ ಗೊತ್ತಾಗಲ್ಲ ನಿಮಗೆ. ಸ್ಟಿಂಗ್ ಕುಡ್ಬಿಟ್ಟು ಸತ್ತೋಗ್ಬಿಡ್ತೀವ? ಇಲ್ಲ, ಎನರ್ಜಿ, ಶಕ್ತಿ ಈಗ ಟಸುಕಂದ ಅಂದ್ಕೊಂಡ್ಬಿಟ್ಟು ಟಸುಕಂದ ಉಳಿದ್ವಿ ಆಗುತ್ತೆ. ಅವೆಲ್ಲ ಆಗಲ್ಲ. ಏನ್ ಮಾಡ್ಬೇಕು ನೀವು, ಅದು ದಿನ ಕುಡಿಯೋದ್ರಿಂದ, ಜಾಸ್ತಿ ಮಾಡೋದ್ರಿಂದ ಹೋಗ್ತಿರಾವು, ಹಾಗಾಗ್ಬಿಟ್ಟು ಸಂಪೂರ್ಣವಾಗಿ ಅದನ್ನ ಬಿಟ್ಟು ಬಿಡ್ಬೇಕು. ಮತ್ತೆ ಪೌಷ್ಟಿಕ ಆಹಾರ ಅಂತ ಆಗಿಂದ ಹೇಳಿದ್ರಿ, ಶಕ್ತಿ ಬರ್ಲಿಕ್ಕೆ, ಮತ್ತೆ ಅದೆಂತ ಆಹಾರ ನಮ್ಮ ಮಕ್ಕಳಿಗೆ ಕೊಡ್ಬೇಕಂತಂದು ಹೇಳ್ರಿ. ಮತ್ತೆ ಅಲ್ಲ ಸರ್, ಈಗ ಏನಂದ್ರೆ ಈಗ ಶಾಲೆ ಬಿಸಿ ಊಟ ಕೊಡ್ತಾರಲ್ಲ, ಅದ ಕಾಳ್ಪಲ್ಯ ಇರ್ತಾವಲ್ಲ, ಅವನ್ನೆಲ್ಲ ನೆಲಕ್ಕೆ ಇಡ್ಬೇಕು. ಬರೀ ಅಕ್ಕಿ ಮಾಡಿರೋ ಅನ್ನ ಇರ್ತಲ್ಲ, ಅದನ್ನಷ್ಟೇ ತಿನ್ಬೇಕಲ್ಲ ಸರ್? ಕರೆಕ್ಟ್. ನೀವೆಲ್ಲ ಹಂಗೆ ಮಾಡ್ತೀರಲ್ಲ? ಇಲ್ಲ ಸರ್. ಅನ್ನ ಹಾಕ್ಸ್ಕೊಂಡ್ಬಿಡೋದು, ಸಾರು ಹಾಕಿದಾಗ ಅದ್ರ ತರಕಾರಿ ಪಲ್ಯದಲ್ಲ ಯಾರು ಮಾಡೋದು ಆತರ? ಸಿದ್ದಿಂದ ಆಯ್ತು. ಜೋರಾದ ಚಪ್ಪಾಳೆ, ಇನ್ನೊಂದ್ಸತಿ ಜೋರಾದ ಚಪ್ಪಾಳೆ, ಜೋರಾಗಿ ಇನ್ನು. 1 2 3. ಈ ನೆಲ, ಈ ಜಲ, ಈ ಹಣ್ಣು. ಒಂದ್ ನಿಮಿಷ ಇರೋಣ ಸರ್, ನಿಮಗೆ ಅರ್ಥಕ್ಕಂತ ಮಾಹಿತಿ ಹೇಳ್ಬಿಟ್ರೆ ಹೆಂಗ್ ಹೇಳ್ರಿ? ಈಗ ನೀವು ಸ್ಟ್ರಿಂಗ್ ಕುಡಿಬೇಡ್ರಿ ಅಂತ ಹೇಳಿದ್ರಿ, ಕುರ್ಕುರೆ ತಿನ್ಬೇಡ್ರಿ ಅಂತ ಹೇಳಿದ್ರಿ, ಹಂಗಂದ್ರೆ ಮತ್ತೆ ನಾವ್ ಏನ್ ತಿನ್ಬೇಕು? ಹೌದಿಲ್ಲ, ಏನ್ ತಿನ್ಬೇಕು ತಾನೆ? ಕರೆಕ್ಟ್ ಕೇಳಿದ್ರೆ ಯಾರಾದ್ರು ನೀವು ಏನ್ ತಿನ್ಬೇಕಂತ ಗೊತ್ತಿಲ್ಲ, ಯಾರಿಗಾದ್ರು ಗೊತ್ತಾ ಏನ್ ತಿನ್ಬೇಕಂತ? ನಮ್ಮ ವಿದ್ಯಾರ್ಥಿನಿಗೆ ಗೊತ್ತು, ಹೇಳಮ್ಮ ಏನ್ ತಿನ್ಬೇಕು ನಾವು? ಹೇಳಿ, ಅಲ್ಲಿಂದ ಹೇಳಿ. ಇವೆಲ್ಲ ಶಾಲೆಗೆ ಕೊಡ್ತಾರೆ, ಕರೆಕ್ಟಾ? ಸೊ ನಾವು ನಮ್ಮ ಮನೆಯಲ್ಲಿ ಕಾಳುಗಳು ಇರ್ತವೆ ಗೊತ್ತಾ? ಶೇಂಗಾ ಕಾಳು, ಹೆಸರು ಕಾಳು, ಮಡಿಕೆ ಕಾಳು, ಹಣ್ಣುಗಳು, ವೆರಿ ಗುಡ್. ಮತ್ತೆ ವೆಜಿಟೇಬಲ್ಸ್, ವೆರಿ ಗುಡ್. ನೋಡಿ, ಫ್ರೂಟ್ಸ್ ಅಂದ್ರೆ ಒಂದೇ, ಹಣ್ಣು ಅಂದ್ರೆ ಒಂದೇ, ಬೇರೆನಾ? ಇಲ್ಲ.
ಸೊ ಫ್ರೂಟ್ಸ್ ತಿನ್ಬೇಕು, ಹಣ್ಣುಗಳು ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು, ಕಾಳು, ಮಡಿಕೆ ಕಾಳು, ಹೆಸರು ಕಾಳು, ಈ ತರದ್ದು ಒಳ್ಳೊಳ್ಳೆ ಪೌಷ್ಟಿಕಾಂಶ ತಿನ್ಬೇಕು. ನೀವು ಸುಮ್ಮನೆ ಹೋಗಿ 5 ರೂಪಾಯಿ ಕುರ್ಕುರೆ ಕೊಟ್ಟು ತಿನ್ನೋಕ್ಕಿಂತ 5 ರೂಪಾಯಿ ಕೊಟ್ಟು ಬಾಳೆಹಣ್ಣು ತಿನ್ಬೋದು, ಅದೇ 5 ರೂಪಾಯಿ ಕೊಟ್ಟು ಪೇರ್ಲೆ ಹಣ್ಣು ತಿನ್ಬೋದು, ಹೌದಾ? ಸೊ ಹಣ್ಣು, ತರಕಾರಿ, ಗೆಜ್ಜರಿ, ಸೌತೆಕಾಯಿ, ಈ ತರದ್ದು ಒಳ್ಳೊಳ್ಳೆ ತರಕಾರಿ, ಫ್ರೂಟ್ಸ್ ಇವೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅವಾಗ ಏನ್ ಮಾಡ್ಬೇಕು ನಾವು? ನೆಲ ಗುದ್ದಿ ನೀರು ಒಗಿಬೇಕು. ನೆಲ ಗುದ್ದಿ ಏನ್ ಮಾಡ್ಬೋದು? ನೀರು ತೆಗಿಬೋದು. ಕರೆಕ್ಟ್. ಅದಕ್ಕೋಸ್ಕರ ನಾವೆಲ್ಲರೂ ಪೌಷ್ಟಿಕ ಆಹಾರಗಳನ್ನ ಊಟ ಮಾಡ್ಬೇಕು. ಕರೆಕ್ಟಾ? ಮಾಡ್ತೀರಾ ಇವತ್ತಿಂದ? ಇವಾಗ ನಾನು ಯಾರು ಕುರ್ಕುರೆ ತಿಂತಾರೆ ಅವ್ರಿಗೆ 100 ರೂಪಾಯಿ ಕೊಡ್ತೀನಿ. ಯಾರು ತಿಂತೀರಿ? ಇಷ್ಟೊತ್ತು ತಿನ್ನಲ್ಲ ಅಂತ ಹೇಳಿ ನಾನು 100 ರೂಪಾಯಿ ಕೊಡ್ತೀನಿ ಅಂತ ಕೈ ಎತ್ತಿದ್ದೀರಾ ಅಂದ್ರೆ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಓಕೆ, ನಾನು 200 ರೂಪಾಯಿ ಕೊಡ್ತೀನಿ. ಯಾರು ಕುರ್ಕುರೆ ತಿಂತೀರಿ? 500 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ. ಓಕೆ, ನಾನು ಏನು ಕೊಡಲ್ಲ. ಹಣ್ಣು ಯಾರು ತಿಂತೀರಿ? ವೆಜಿಟೇಬಲ್ಸ್ ಯಾರು ತಿಂತೀರಿ? ವ್ಯಾಯಾಮ ಯಾರು ಮಾಡ್ತೀರಿ? ವೆರಿ ಗುಡ್. ನೋಡಿದ್ರಲ್ಲ ಮಕ್ಕಳೇ, ನೀವು ಅಷ್ಟೇ. ಇನ್ಮೇಲಿಂದ ಏನ್ ತಿನ್ಬೇಕು? ಮೊಟ್ಟೆ, ವೆಜಿಟೇಬಲ್ಸ್ ಇವೆಲ್ಲ ತಿಂತೀನಿ. ನಮ್ಮ ಶಾಲೆಗೆ ಹಾಲು ಗೀಲೆಲ್ಲ ಕೊಡ್ತಾರೆ. ನಾನು ಶಾಲೆ ಇಷ್ಟು ದಿನ ಇನ್ಮೇಲೆ ಹಾಲು, ಮೊಟ್ಟೆ ಎಲ್ಲ ತಿಂತೀನಿ, ಎಲ್ಲ ಕುಡಿತೀನಿ. ಜೋರಾದ ಚಪ್ಪಾಳೆ. ನನ್ನ ಜೊತೆ ನೀವು ಆಡ್ಬೇಕು. ಓಕೆ? ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. 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 ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? 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 ನೆಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ಜೀವವಿಲ್ಲ. ನೆಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ಜೀವವಿಲ್ಲ. ನೆಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ಜೀವವಿಲ್ಲ. ನೆಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. 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 ಈ ನೆಲ, ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ಓಕೆ ಮಕ್ಕಳ, ಇಷ್ಟೊತ್ತು ನಮ್ ಸ್ಕಿಟ್ ನೋಡಿದ್ರಲ್ಲ, ನಿಮ್ಗೆ ಏನ್ ಅನಿಸ್ತು ಅಂತ ಯಾರು ಹೇಳ್ತೀರಾ? ಕೈ ಎತ್ತಬೇಕು. ಜಸ್ಟ್ ಕೈ ಎತ್ತಿದ್ರಲ್ಲ, ಬನ್ನಿ. ಅಲ್ಲ ಸುಮ್ಮನೆ ಮುಗಾಡಿಸ್ಕೊಂಡ್ರೆ ಯಾರು ಹೇಳ್ತೀರಾ? ಒಪಿನಿಯನ್, ಅನಿಸಿಕೆ, ಅಭಿಪ್ರಾಯ ನೋಡಿದ್ರಲ್ವಾ? ಏನ್ ಅನಿಸ್ತು? ಏನ್ ತಿಳ್ಕೊಂಡ್ರಿ? ಅವ್ರಿಗೆ ಚಪ್ಪಾಳೆ ಅವರಿಗೆ. ನೆಕ್ಸ್ಟ್ ನೀವು ಬನ್ನಿ, ಬನ್ನಿ ನೋಡಿ ಬನ್ನಿ. ಹಾಗೆ 1 ನಿಮಿಷ ಎಲ್ಲರೂ ಶಾಂತಿ ರೀತಿಯಿಂದ ಕೇಳಿಸ್ಕೊಳ್ಳೋಣ. 1 ನಿಮಿಷ. ನೀವೇನ್ ನೋಡಿರೋ ಅದ್ ಹೇಳಿ. ನಿಮಗೇನು ಅನಿಸ್ತು? ನಿಮಗೇನು ಅರ್ಥ ಆಯ್ತು? ನಿಮ್ಮ ಅನಿಸಿಕೆ, ಅಭಿಪ್ರಾಯ. ಕುರ್ಕುರಿ, ಚಿಪ್ಸ್ ಇವನ್ನೆಲ್ಲ ತಿನ್ಬಾರ್ದು, ಮತ್ತೆ ಸಣ್ಣ ವಯಸ್ಸಲ್ಲಿ ಮದುವೆ ಮಾಡಬೇಕು. ಗುಡ್. ಮತ್ತೆ ಈ ಕಡೆ ಭಾಗ. ಮತ್ತೆ ಹೇಳ್ಬೇಕು, ಹೆದರ್ಬಾರ್ದು. ನೀವು ಗಿಡಗಳನ್ನು ಕಡಿಬಾರ್ದಂತ ಹೇಳಿದ್ರಿ, ಪರಿಸರವನ್ನು ಹಾಳು ಮಾಡ್ಬೇಕಂತ ಹೇಳಿದ್ರಿ. ಪರಿಸರ ಹಾಳು ಮಾಡಿದ್ರೆ ಏನಾಗುತ್ತೆ? ನಮಗೆ ಉಸಿರಾಟ ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು? ನಾವು ಗಿಡಗಳನ್ನು ಬೆಳೆಸಬೇಕು. ಮತ್ತೆ ಯಾರಾದ್ರು? ಹೇಳ್ತಿದ್ದೆ ಬಾ, ನೋ ಫೋರ್ಸ್. ಇದು ಮಾಡ್ಬಾರ್ದು. ನಾವ್ ಇಷ್ಟೊತ್ತು ಮಾಡಿದ್ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ವಾ? ಮತ್ತೆ ಹೇಳ್ಬೇಕಲ್ವಾ? ಅರ್ಥ ಆದ್ರೆ ಏನ್ ಮಾಡ್ಬೇಕು? ನಾವು ಬಂದು ಮಾತಾಡ್ಬೇಕು. ಏನ್ ಅರ್ಥ ಆಯ್ತು, ಏನಾಗಿಲ್ಲ. ಬಾ, ಬಾ, ಬಾ. ಓಕೆ, ಇವತ್ತು ಸಣ್ಣವ್ರು ಯಾರು ಬರ್ತೀರಾ? ಸೂಪರ್. ಚಪ್ಪಾಳೆ. ಅವಾಗಲೇ ಕೈ ಜೋರಾದಂತ ಚಪ್ಪಾಳೆ. ಅವಾಗಲೇ ಕೈ ಎತ್ತಿದ್ರು. ಕರೀಲಿಕ್ಕೆ ಬಂದ ಜಂಕ್ ಫುಡ್ ಒಟ್ಟು ತಿನ್ಬಾರ್ದು. ಫುಡ್ ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು. ಏನ್ ತಿನ್ಬೇಕು? ಓಕೆ, ಸೂಪರ್. ಜೋರಾದಂತ ಚಪ್ಪಾಳೆ ಹಾಕ್ಬೇಕು. ಈಗ ಶಿಕ್ಷಕಿಯರು ಯಾರಾದ್ರೂ ಒಂದು ಅನಿಸಿಕೆ ಹೇಳಿದ್ರೆ ನೀವು
ಖುಷಿ ಆಗುತ್ತೆ ನಮ್ಮ ಸ್ಕಿಟ್ ಬಗ್ಗೆ. ಚಪ್ಪಾಳೆ ನಿಮ್ಮ ಮೇಡಮ್ಗಾಗಿ. ಸ್ವಲ್ಪ ದಾರಿ ಕೊಡಿ. ನೀವು ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಮಯನ ಇಲ್ಲೆಲ್ಲ ನಿಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಬಿಡು ಮಾಡಿ ಈ ಡ್ಯಾನ್ಸ್ಗಳ ಮೂಲಕ, ಟಿವಿ ನಾಟಕಗಳ ಮೂಲಕ ನೀವು ಮಕ್ಕಳಿಗಷ್ಟೇ ಅಲ್ಲದೆ ಬೇರೆ ಹೊರಗಡೆ ಜನಕ್ಕೂ ಅರಿವು ಮೂಡಿಸೋದಕ್ಕಾಗಿ ತುಂಬ ಧನ್ಯವಾದಗಳು. ತುಂಬ ಸುಂದರವಾಗಿ ಮಕ್ಕಳು ಮನ ಮುಟ್ಟುವ ಥರ ಆಟ ನಾಟಕ ಮಾಡಿದ್ರು. ತುಂಬ ಧನ್ಯವಾದಗಳು. ಎಲ್ಲರೂ ಪರವಾಗಿ ತುಂಬ ಧನ್ಯವಾದಗಳು. ಶಾಲೆಯ ಮುಖ್ಯ ಶಿಕ್ಷಕರೇ ಒಂದೆರಡು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂತಾರೆ. ಚಪ್ಪಾಳೆ ನಿಮ್ಮ ಮುಖ್ಯ ಶಿಕ್ಷಕರಾಗಿ. ಮುಕುಂದ ಸುಮಿ ಸ್ಪೆಷಲ್ ಸ್ಟೀಲ್ ಲಿಮಿಟೆಡ್ ಸಹಜ ಟ್ರಸ್ಟ್ ಕೊಪ್ಪಳ ಇವರಿಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳನ್ನು ಅರ್ಪೋಣ. ಇಲ್ಲಿ ನಾಟಕದ ರೂಪದಲ್ಲಿ ನಮ್ಮ ಮಕ್ಕಳಿಗೆ 18 ವರ್ಷ ಹೆಣ್ಣು ಮಕ್ಕಳು, 21 ವರ್ಷ ಗಂಡು ಮಕ್ಕಳಿಗೆ ಇರಬೇಕಾದ ವಯಸ್ಸನ್ನು ತಿಳಿಸಿದ್ದಾರೆ. ಹಾಗೂ ಆರೋಗ್ಯಕ್ಕಾಗಿ ಏನು ತಿನ್ಬೇಕು, ನಾವು ಆರೋಗ್ಯವಂತರಾಗಿರ್ಬೇಕಾದ್ರೆ ಹಣ್ಣುಗಳನ್ನು, ಕಾಳುಗಳು ಮೊಳಕೆ ಕಾಳುಗಳನ್ನು ತಿನ್ಬೇಕು ನೀವು. ಈಗ ಹೆಸರು ಕಾಳು, ಹೆಸರನ್ನ ಮೊಳಕೆ ಹೊಡಿಸ್ಬೇಕು. ವಿದ್ಯಾರ್ಥಿಗಳು ಶಾಂತರಿಕೆ ಹೆಸರು ಕಾಳುಗಳನ್ನ, ಮೊಳಕೆ ಕಾಳುಗಳನ್ನ ನೀವೇನ್ ಮಾಡ್ಬೇಕು, ಅಡಿಗೆ ಮಾಡ್ತೀರಲ್ಲ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಮೊಳಕೆ ಕಾಳು ಮತ್ತೆ ಹೆಸರು ಕಾಳನ್ನ ಡೈರೆಕ್ಟ್ ಆಗಿ ಮಾಡ್ಬೇಡ ಅಂತ ನಿಮ್ಮ ಮನೆಗೆ ಹೇಳ್ಬೇಕು. ನೀವು ಏನ್ ಮಾಡ್ತಾರ, ಕುಚ್ಚಿ ಕೊಡ್ತಾರ ಅವರು ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಕಾಳುಗಳನ್ನ ಕುಚ್ತಾರ. ಕುಚ್ಚಿದಲ್ಲಿ ಏನಾಗುತ್ತೆ, ಅದರಲ್ಲಿ ಇದ್ದಂತ ಕಡಿಮೆ ಆಗ್ತಾವ. ವೆರಿ ಗುಡ್. ಅದಕ್ಕೆ ನಾವೇನ್ ಮಾಡ್ಬೇಕು, ಬೆಳಿಗ್ಗೆ ಅವನ್ನ ನೀರಲ್ಲಿ ಹಾಕಿಡ್ಬೇಕು. ನೀರಲ್ಲಿ ಹಾಕಿಟ್ಟು ಅವುಗಳನ್ನ ರಾತ್ರಿ ಒಂದು ವಸ್ತ್ರದಲ್ಲಿ ಕಟ್ಟಿಡ್ಬೇಕು. ಬೆಳಿಗ್ಗೆ ಮೊಳಕೆ ಆಗ್ತವೆ. ಆ ಮೊಳಕೆ ಕಾಳುಗಳನ್ನ ಅಡಿಗೆ ಮಾಡಿಕೊಂಡು ನೀವು ಊಟ ಮಾಡಬೇಕು. ಎಲ್ಲ ಕಾಳುಗಳು, ಅದು ಒಂದೇ ಕಾಳುಗಳಲ್ಲ. ಅದನ್ನ ಇವತ್ತು ಈ ಸಹಜ ಟ್ರಸ್ಟ್ ಕೊಪ್ಪಳದವರು ನಿಮಗೆ ಮಾಹಿತಿ ನೀಡಿದ್ದಾರೆ. ಅವರಿಗೆ ಎಲ್ಲ ರೀತಿಯಿಂದ ನಾನು ತುಂಬಾ ಹೃದಯ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಈ ಮಕ್ಕಳ ರಕ್ಷಣೆ ಹಕ್ಕು ಹೇಳಿದ್ರು ಅವರು. ಈಗ ಒಂದು ನಾಟಕದಲ್ಲಿ ಹೇಳಿದ್ರು ಅವರು, ಯಾಕಪ್ಪ ಯಾಕೆ ಮುಟ್ತೀನನ್ನ ಅಂತಂದು, ಮುಟ್ತೀನಿ ಅಂತಂದು. ಅದು ಒಂದು ನಿಮ್ಮ ಹೆಣ್ಮಕ್ಕಳಲ್ಲಿ ಆ ಒಂದು ಭಾವನೆ, ನಾವು ಎಷ್ಟೋ ಸಲ ಹೇಳಿದೆ ನಿಮಗೆ, ಆ ಭಾವನೆ ನಿಮ್ಮಲ್ಲಿ ನೆನಪಿರ್ಬೇಕಾದ್ರೆ. ಅವ್ರು ನಾಟಕ ಮಾಡಿದ್ರು, ಆದ್ರೆ ಅದು ನಿಮಗೆ ಕೆಲವರಿಗೆ ಮನೆಯಲ್ಲಿ ಮುಟ್ಟಿರ್ಬೇಕು, ಕೆಲವರು ಇರ್ಲಿಕ್ಕಿಲ್ಲ. ಹೆಣ್ಮಕ್ಳನ್ನ ಯಾಕೆ ಈಗ ನಿಮ್ಮಲ್ಲಿ ಸಹಜವಾಗಿ ನಿಮ್ಮ ಮಾವ ಇರ್ಬೋದು, ಸೋದರ ಮಾವ ಇರ್ಬೋದು, ಅಥವಾ ಯಾರು ಪರಿಚಯ ಇದ್ದ ಹುಡುಗ ಇರ್ಬೋದು, ನಿಮಗೆ ಬಂದು ಮುಟ್ತಾನೆ, ಏನೇ ಸಹನ ಆರಾಮದೀನಿ ಅಂತಾನೆ, ಏನು ಊಟ ತಾನಿ, ಅಥವಾ ಎಲ್ಲಿ ಹೊಂಟಿದಿ, ಸ್ಕೂಲ್ ಹೊಂಟಿಯಾ, ಯಾಕೆ, ಹಿಂಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಿರ್ತಾರ. ಅದು ನಿಮಗೆ ಮನ ಮುಟ್ಟುವಂತೆ ಒಂದು ಪ್ರಹಸನ ಕಾರ್ಯಕ್ರಮವನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲಾ ವಿಷಯಗಳನ್ನು ಮನ ಮುಟ್ಟುವಂತೆ ನಿಮಗೆ ತಿಳಿಸಿದ್ದಾರೆ. ಆದ್ದರಿಂದ ಅವರಿಗೆ ನಾನು ಇವತ್ತಿನ ದಿನ ತುಂಬ ಧನ್ಯವಾದ ಹೇಳಿ ಅವರಿಗೆ ತುಂಬ ಥ್ಯಾಂಕ್ಸ್. ಕ್ಲಾಪ್ಸ್ ಹಾಕ್ರಿ ಎಲ್ಲರಿಗೂ. ವೆರಿ ಗುಡ್, ಥ್ಯಾಂಕ್ಸ್, ವೆರಿ ಗುಡ್. ಓಕೆ ಮಕ್ಕಳ, ಎಲ್ಲರಿಗೂ ನೀವೆಲ್ಲರೂ ಶಾಂತ ರೀತಿಯಿಂದ ನಾಟಕ ನೋಡೋದಕ್ಕೆ ನಿಮ್ಮ